कृष्णाय वासुदेवाय हरये परमात्मने प्रणतक्लेशनाथाय गोविंदाय नमो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नं अमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् ततो ग्रन्थम् उदीरयेत्। व्यासाय भवनाशाय श्रीशाय गणराशये हृद्याय शुद्धविद्याय मध्वाय च नमो नमः। नमस्ते प्राणेश प्रणतविभवायावनिमग नमस्वामिन् रामप्रियतम हनुमन् गुरुगुण। नमस्तुभ्यं भीमप्रबलतम कृष्णेष्ट भगवन्। नमः श्रीमन्मध्वप्रदिशु सुदुर्शन्नो जय जय। अपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यञ्चितमनोरथा। तपो विद्या विरक्त्यादि सद्गुणो घातरानहं वादिराजगुरून् वन्दे हयग्रीवदयाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वाधिध्वान्दरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयाळवे। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रयेत्। हरि ओಂ ಶ್ರೀ ಗುರುಭ್ಯೋ ನಮಃ। ಹರಿ ಓಂ ಹರಿ ಓಂ। ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡುತ್ತಾ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ ಭಾಗವತದ 5ನೇ ದಿನ ಚಿಂತನ ಇವತ್ತು. ಚಿಂತನಕ್ಕೆ ಪ್ರವೇಶ ಆಗೋಕ್ಕಿಂತ ಮುಂಚೆ ನಿನ್ನೆ ನಾವು ನಾರದ ಮತ್ತು ಧರ್ಮರಾಜನ ಸಂವಾದ ನೋಡ್ತಾ ಇದ್ವಿ. ರಾಜಸೂಯ ಯಾಗ ಇನ್ನೂ ಮುಗುದಿಲ್ಲ, ಶಿಶುಪಾಲನ ವಧೆ ಆಯಿತು. ಆದಮೇಲೆ ಧರ್ಮರಾಜ ಕೆಲವು ಪ್ರಶ್ನೆ ಹಾಕ್ತಾನೆ ನಾರದರಿಗೆ. ಧರ್ಮ ಅಂತಂದ್ರೆ ಏನು, ವರ್ಣಾಶ್ರಮಗಳಂತಂದ್ರೆ ಏನು, ಮನುಷ್ಯ ಯಾವ ಕೆಲಸ ಮಾಡಿದರೆ ಮೋಕ್ಷಕ್ಕೆ ಹೋಗುತ್ತಾನೆ ಏನು ಅಂತ ಕೆಲವು ಪ್ರಶ್ನೆ ಹಾಕ್ತಾನೆ. ಆಗ ನಾರದರು ಹೇಳ್ತಾರೆ, ನಾರದರಿಗೆ ಗೊತ್ತಿತ್ತು, ಸಂಕ್ಷಿಪ್ತವಾಗಿ ಧರ್ಮರಾಜನಿಗೆ ಹೇಳ್ತಾರೆ ನಾರದರು. ಯಾಕೆ ಅಂತಂದ್ರೆ ಮುಂದೆ ಭೀಷ್ಮಾಚಾರ್ಯರಿಂದ ಉಪದೇಶ ಆಗಬೇಕು. ಯಾಕೆ ಅಂತಂದ್ರೆ ನನ್ನ ಹಿರಿಯರಿಂದ ನನಗೆ ಉಪದೇಶ ಆಗಿ ಬರಬೇಕು ಜ್ಞಾನ. ಅದಕ್ಕಾಗಿ ನಾರದರು ಸೂಕ್ಷ್ಮವಾಗಿ ಅವನಿಗೆ ಉಪದೇಶ ಮಾಡ್ತಾರೆ. ಯಾಕೆಂದ್ರೆ ಮುಂದೆ ಭೀಷ್ಮಾಚಾರ್ಯರು ಮೋಕ್ಷ ಧರ್ಮ ಪರ್ವದಲ್ಲಿ ಎಲ್ಲ ಧರ್ಮಗಳು ಕರ್ಮಗಳು ಹೇಗೆ ನಾನು ಒಬ್ಬ ರಾಜ್ಯನಾಗಿ ಹೇಗೆ ರಾಜ್ಯ ಮಾಡಬೇಕು ಅನ್ನೋದೆಲ್ಲ ವಿಸ್ತಾರವಾಗಿ ಮೋಕ್ಷ ಧರ್ಮದಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ. ಅದು ಒಂದ್ ಕಡೆ ಇರಲಿ. ಈಗ ಧರ್ಮದ ಬಗ್ಗೆ ನಾರದರು ಏನು ಹೇಳಿದ್ರು ಅಂತ ನಾವು ಸ್ವಲ್ಪ ವಿವರವಾಗಿ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಮುಖ್ಯವಾಗಿ ನಾರದರು ಹೇಳ್ತಾರೆ 4 ಆಶ್ರಮಗಳು: ಬ್ರಾಹ್ಮಣ, ಗಾರ್ಹಸ್ಥ್ಯ, ವಾನಪ್ರಸ್ಥ ಮತ್ತೆ ಸನ್ಯಾಸ. ಬ್ರಹ್ಮಚರ್ಯ ಅಂತಂದ್ರೆ ಏನು? ಮುಖ್ಯವಾಗಿ ಬ್ರಾಹ್ಮಣ ಅಲ್ಲ, ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತಂದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ನಿತ್ಯದಲ್ಲಿ ಅಧ್ಯಯನ ಮಾಡೋದು ಬ್ರಹ್ಮಚರ್ಯ. ಅಧ್ಯಯನ ಕೇವಲ ಶಾಸ್ತ್ರಾಧ್ಯಯನ ಮಾಡೋದು ಬ್ರಹ್ಮಚರ್ಯ. ಕಾಮದ ಬಗ್ಗೆ ಚಿಂತೆ ಇರಬಾರದು ಆ ಒಂದು ಬ್ರಹ್ಮಚರ್ಯ ವಯಸ್ಸಿನಲ್ಲಿ, ಅದು ಬ್ರಹ್ಮಚರ್ಯ. ಭಗವಂತನ ಎಲ್ಲ ವೇದದ ಅಧ್ಯಯನ ಮಾಡೋದು. ಆಮೇಲೆ ಗೃಹಸ್ಥರಿಗೆ ಸಹಾಯ ಮಾಡೋದು. ಗೃಹಸ್ಥರು ಯಜ್ಞ ಯಾಗಾದಿಗಳು ಮಾಡ್ತಾರೆ, ಒಬ್ಬ ಬ್ರಹ್ಮಚರ್ಯಾಗಿ ಅದಕ್ಕೆ ಸಹಾಯ ಮಾಡಬೇಕು. ಗೃಹಸ್ಥರಿಗೆ ಏನೇನು ಬೇಕು ಕೈ ಎಲ್ಲ ಸಹಾಯವೂ ಕೂಡ ಬ್ರಹ್ಮಚಾರಿಯಾಗಿ ತನ್ನ ಗುರುಕುಲದಲ್ಲಿ ಇದ್ದು ಮಾಡಬೇಕು. ಅದು ಒಂದು ಬ್ರಹ್ಮಚರ್ಯದ ಧರ್ಮ. ಅನೇಕ ಬ್ರಹ್ಮಚರ್ಯ ಧರ್ಮ ಇದೆ. ಅದರಲ್ಲಿ ಮುಖ್ಯವಾಗಿ ನಾವು ಈ ಕಲಿಯುಗದಲ್ಲಿ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಮಾಡಬೇಕಾದ ಕೆಲವು ಧರ್ಮಗಳನ್ನು ಮಾತ್ರ ಹೇಳ್ತೇನೆ. ಒಂದು ನಿತ್ಯದಲ್ಲಿ ಸಂಧ್ಯಾವಂದನೆ, ಎಷ್ಟಾಗತ್ತಷ್ಟು ವೇದಾಧ್ಯಯನ ಮಾಡೋದು. ವೇದಾಧ್ಯಯನ ಅಂತಂದ್ರೆ ನಾವು ಏನು ಪೂರ್ತಿ 4 ವೇದಗಳು ಓದಿ ಪಾರಂಗತರಾಗಬೇಕಂತಿಲ್ಲ. ಮುಖ್ಯವಾಗಿ ಆಚಾರ್ಯರು ಏನು ನಮಗೆ ನಿರ್ದೇಶನ ಮಾಡಿದ್ದಾರೆ ಅದರ ಮುಖಾಂತರ ಎಷ್ಟಾಗತ್ತಷ್ಟು ವೇದದ ಅಧ್ಯಯನ ಮಾಡಬೇಕು. ವೇದದ ಒಂದು ಪರಿಜ್ಞಾನ ಇದ್ರೆ ಸಾಕು. ವೇದದಲ್ಲಿ ಹೀಗೆ ಹೇಳಿದ್ದಾರೆ, ಹೀಗೆ ನಾವು ಆಚರಣೆ ಮಾಡ್ಕೊಂಡು ಹೋದ್ರೆ ಸಾಕು ಅನ್ನೋದೊಂದು ಪರಿಜ್ಞಾನ ಬಂದ್ರೆ ಸಾಕು. ಇದು ಬ್ರಹ್ಮಚರ್ಯ. ಗಾರ್ಹಪತ್ಯ ಅಂದ್ರೆ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಹೇಗೆ ಇರಬೇಕು ಅಂತಂದ್ರೆ ನಿತ್ಯದಲ್ಲಿ ದೇವರ ಪೂಜೆ, ಗುರುಕುಲ ನಡೆಸಬೇಕು. ಈಗ ಇದು ಯಾವುದೂ ಅಲ್ಲ, ಆದರೂ ಕೂಡ ಒಂದು ಹಿಂದಿನ ಏನೋ ಒಂದು ಧರ್ಮ ಇತ್ತು, ಅದನ್ನ ನಾನು ಹೇಳ್ತಾ ಇದ್ದೀನಿ.
ಗುರುಕುಲ ನಡೆಸಬೇಕು, ವಿದ್ಯಾರ್ಥಿಗಳಿಗೆ ಅವರ ಪೋಷಣೆ ಮಾಡಬೇಕು, ದೇವರ ಪೂಜೆ, ಪಿತೃಗಳಿಗೆ ತರ್ಪಣ, ಪಿಂಡ ಪ್ರದಾನಾದಿಗಳು, ಆಮೇಲೆ ಅನ್ನದಾನ ಮಾಡಬೇಕು. ದಾನದಲ್ಲಿ ಎಷ್ಟು ನಾನು ದಾತಾರನಾಗ್ತೇನೆ ಅಷ್ಟು ನಾನು ದಾನ ಮಾಡಬೇಕು. ಅನ್ನದಾನ ಇರಬಹುದು. ಮುಖ್ಯವಾಗಿ ಗೃಹಸ್ಥನಾದವನು ಜ್ಞಾನದಾನ ಮಾಡಬೇಕು, ಅದು ಬಹಳ ಮುಖ್ಯವಾದದ್ದು. ಆಮೇಲೆ ವಾನಪ್ರಸ್ಥ ಅಂತಂದ್ರೆ ಹೆಂಡತಿ ಮತ್ತೆ ಗಂಡ ಇಬ್ಬರೂ ಕೂಡ ಮನೆ ಬಿಟ್ಟು ಅರಣ್ಯಕ್ಕೆ ಹೋಗಬೇಕು. ತನ್ನ ಎಲ್ಲಾ ಪ್ರಾಪರ್ಟಿ, ಕಾರು ಬಾರು ಏನೇನಿರುತ್ತೆ ಎಲ್ಲ ಕೊಟ್ಟು ಅವನು ಅರಣ್ಯಕ್ಕೆ ಹೋಗಬೇಕು. ಅರಣ್ಯಕ್ಕೆ ಹೋಗಿ ತಾನೇ ಮನೆ ಕಟ್ಟಿಕೊಂಡು ತಾನೇ ಆಹಾರವನ್ನು ಹುಡುಕಿ ಆಹಾರವನ್ನು ಬೇಯಿಸಿ ತಿನ್ನಬೇಕು. ಆಗಲೂ ಕೂಡ ಅಧ್ಯಯನ ಬಿಡಬಾರದು. ನಾನು ಅರಣ್ಯಕ್ಕೆ ಹೋಗಿದ್ದೀನಿ ಅಂತ ಅದು ರೆಸಾರ್ಟ್ ಅಂತ ತಿಳ್ಕೊಂಡು ಅಧ್ಯಯನ ಬಿಡಬಾರ್ದು. ಅಧ್ಯಯನ ಮಾಡ್ತಾನೇ ಇರಬೇಕು. ಯಾಕೆ ಅಂತಂದ್ರೆ ಯಾವಜ್ಜೀವಂ ಅಗ್ನಿಹೋತ್ರಂ ಜಿಹೋತಿ ಅಂತ ಉಪನಿಷತ್ತು ಹೇಳುತ್ತೆ. ಅಂದ್ರೆ ಅಗ್ನಿಹೋತ್ರ ಅಂತಂದ್ರೆ ನಾನು ಅಗ್ನಿ ಮುಂದೆ ಕುತ್ಯ ಕಾರ್ಯ ಮಾಡುವುದೇ ಒಂದು ಅಗ್ನಿಹೋತ್ರ ಅಲ್ಲ. ಅಂದ್ರೆ ಜ್ಞಾನವನ್ನು ಅರ್ಜನೆ ಮಾಡೋದು ಒಂದು ಅಗ್ನಿಹೋತ್ರನೇ. ಅದು ವಾನಪ್ರಸ್ಥ. ಸನ್ಯಾಸದಲ್ಲಿ ಒಂದು 4-5 ಇದೆ. ಹಂಸ, ಪರಮಹಂಸ, ಕುಟೀಚಕ ಅಂತ. ಹಂಸ ಪರಮಹಂಸ ಅನ್ನೋದು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಈಗ ಅದು ಇಲ್ಲ. ಈಗ ನಾವು ಪರಮಹಂಸ ಸನ್ಯಾಸಿಗಳು ಅಂತ ಹೇಳ್ತಾರೆ, ಆದ್ರೆ ಅಲ್ಲ ಅದು ಮುಖ್ಯವಾಗಿ. ಈಗ ಸನ್ಯಾಸಿಗಳಂತಂದ್ರೆ ಒಬ್ರು ಮಠಾಧಿಪತಿಗಳು ಮತ್ತೆ ಬಿಡಿ ಸನ್ಯಾಸಿಗಳು. ಸನ್ಯಾಸಿಗಳಿಗೆ ಒಂದು ವಿಹಿತ ಇದೆ. ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ಶ್ರೀಯ ವಿತ್ತೇನತು ವಿನಾಸದ ವಿಷ್ಣೋ ಸರ್ವೋತ್ತಮತ್ಪಂತು ಸರ್ವದಾ ಪ್ರತಿಪಾದಯ ಅಂತ. ಜೋಳಿಗೆ ಹಾಕೊಂಡು ಭಿಕ್ಷಾಟನೆ ಮಾಡಿ ನೀವು ಸನ್ಯಾಸ ಧರ್ಮ ಮಾಡಿ ದುಡ್ಡು ಆಸ್ತಿ ಪಾಸ್ತಿ ಮಾಡಬೇಡ್ರಿ ಅಂತ ಆಚಾರ್ಯರು ಹೇಳ್ತಾರೆ. ಆದರೆ ಈಗಿನ ಸಮಯದಲ್ಲಿ ಏನಾಗಿದೆ ಅಂತಂದ್ರೆ ಮಠಗಳಿಗೆ ದಾನ ಧರ್ಮ ನಾನು ಈಗಿನ ಮಠಗಳು ತಪ್ಪಂತ ಹೇಳ್ತಾ ಇಲ್ಲ, ಯಾರು ತಪ್ಪು ತಿಳ್ಕೋಬಾರ್ದು. ನಾನು ಹಿಂದೆ ಏನಿತ್ತು ಅನ್ನೋದು ಹೇಳ್ತಾ ಇದ್ದೇನೆ. ಆಚಾರ್ಯರ ಒಂದು ಭಾವ ಏನಿತ್ತು ಅನ್ನೋದು ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಆದರೆ ಬಿಡಿ ಸನ್ಯಾಸಿಗಳಿಗೆ ಕೇವಲ ಕೌಪೀನ ಕಮಂಡಲ, ಬಟ್ಟೆ ಕೂಡ ಇಲ್ಲ. ಈಗ ನಾವು ಎಲ್ಲಾ ಮಠಗಳನ್ನು ನೋಡಿ, ಎಲ್ಲ ಮಠದ ಆಸ್ತಿ ಮಠದ ಪಟ್ಟದ ದೇವರ ಹೆಸರಿನಲ್ಲಿ ಇರುತ್ತೆ, ಸ್ವಾಮಿಗಳ ಹೆಸರಿನಲ್ಲಿ ಏನೂ ಇರಲ್ಲ. ಅದು ಮಠಾಧಿಪತಿಗಳಿಗೆ ಅದು ಏನಿದೆ ಅದು ಅನುಭವಿಸೋದು ಅವರಿಗೆ ಒಂದು ವಿಹಿತ, ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಬಿಡಿ ಸನ್ಯಾಸಿಗಳು ಏನೂ ಇಲ್ಲ, ಅವರು ಭಿಕ್ಷಾಟನೆ ಮಾಡಬೇಕು, ಜ್ಞಾನದ ಒಂದು ಪ್ರಸಾರ ಮಾಡಬೇಕು. ಯಜ್ಞ ಜ್ಞಾನ ತಪಕರ್ಮ ಅಂತ ಏನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಇಲ್ಲಿ ಸನ್ಯಾಸಿಗಳಿಗೆ ಯಜ್ಞ ಇಲ್ಲ, ಅಗ್ನಿಮುಖದಲ್ಲಿ ಯಾವುದೂ ಆರಾಧನೆ ಇಲ್ಲ. ಅವರು ಮುಖ್ಯವಾಗಿ ಜ್ಞಾನದಾನ ಅಭಯದಾನ ಮಾಡ್ತಾ ತಮ್ಮ ಸನ್ಯಾಸ ಧರ್ಮವನ್ನು ಅವರು ಮಾಡಬೇಕು. ಬಿಡಿ ಸನ್ಯಾಸಿಗಳಾದರೂ ಆಯಿತು, ಮಠಾಧಿಪತಿಗಳಾದರೂ ಆಯಿತು. ಆಮೇಲೆ ವರ್ಣಾಶ್ರಮದ ಧರ್ಮದ ಬಗ್ಗೆ ನಾರದರು ಹೇಳ್ತಾರೆ. ಮುಖ್ಯವಾಗಿ ವರ್ಣಾಶ್ರಮ ಅಂತಂದ್ರೆ ಇಟ್ ಈಸ್ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಆಫ್ ಹ್ಯೂಮನ್ ರೇಸ್. ಅಂತಂದ್ರೆ ನಾನು ಬ್ರಾಹ್ಮಣ ಹಾಗೆ ಹುಟ್ಟಿದೆ ಅಂತಂದ್ರೆ ನಾನು ಬ್ರಾಹ್ಮಣ ಅಂತ ಪರಿಗಣನೆ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ವಿದುರ ಮಹಾಜ್ಞಾನಿ, ಮಹಾಭಾರತ ಇದರಲ್ಲಿ ವಿದುರ ದೊಡ್ಡ ಜ್ಞಾನಿ ಇದ್ದ. ಆದರೆ ಅವನು ದಾಸಿಯ ಮಗನಾದರೂ ಕೂಡ ಅವನು ಬ್ರಾಹ್ಮಣನಂತ ಪರಿಗಣನೆ ಮಾಡ್ತಿದ್ರು. ವೇದವ್ಯಾಸರು ಉದಾಹರಣೆಗೆ, ವೇದವ್ಯಾಸರು ಬ್ರಾಹ್ಮಣರಲ್ಲ, ಆದರೂ ಕೂಡ ವೇದವ್ಯಾಸರ ಜ್ಞಾನ, ಆದ್ದರಿಂದ ಬ್ರಾಹ್ಮಣರು. ಅವರು ಜ್ಞಾನಕ್ಕೆ ಮುಖ್ಯವಾಗಿ ಜ್ಞಾನಾರ್ಜನೆ, ಅವರ ಜ್ಞಾನ ಹೇಗಿತ್ತು ಅದಕ್ಕೆ ಮುಖ್ಯವಾಗಿ ಇದು ಒಂದು ಹೆಸರು ಕೊಡ್ತಾರೆ. ಇದು ಜೀವಗಳಿಗೆ ಮಾತ್ರ ಸಂಬಂಧಪಟ್ಟಿದ ವರ್ಣಾಶ್ರಮ ಧರ್ಮ. ದೇವತೆಗಳು ದೈತ್ಯರಿಗೆ ಅವರು ಎಲ್ಲಾ ಅವರು ಬ್ರಾಹ್ಮಣರು ಹೌದು, ಕ್ಷತ್ರಿಯರು ಹೌದು, ಶೂದ್ರರು ಹೌದು, ವೈಶ್ಯರು ಹೌದು. ಅವರಿಗೆ ಈ ವರ್ಣಾಶ್ರಮ ವಿಹಿತವಲ್ಲ. ಕೇವಲ ಮೋಕ್ಷಕ್ಕೆ ಹೋಗಬೇಕಾದಂತಹ ಮನುಷ್ಯರಿಗೆ ಮಾತ್ರ ಇದು ವರ್ಣಾಶ್ರಮ, ನಮ್ಮೆಲ್ಲರಿಗೆ ವರ್ಣಾಶ್ರಮ. ಬ್ರಾಹ್ಮಣ ಅಂತಂದ್ರೆ ಏನು? ಜನಿವಾರ ಹಾಕೊಂಡವರೆಲ್ಲ ಬ್ರಾಹ್ಮಣರಲ್ಲ. ಜ್ಞಾನ ಬ್ರಾಹ್ಮಣ ಅಂತಂದ್ರೆ ಯಾರು ದ ಪರ್ಸನ್ ಹೂ ನೋಸ್ ಬ್ರಹ್ಮ, ಅವನು ಬ್ರಾಹ್ಮಣ. ಅಂತಂದ್ರೆ ದೇವರ ಬಗ್ಗೆ ಆಳವಾದ ತಿಳಿದಿದ್ದಾರೆ, ಇಂಟೆಲೆಕ್ಟ್ ಅಂತ ಏನು ಹೇಳ್ತೀವಿ, ಅವನು ಬ್ರಾಹ್ಮಣ. ಈಗ ನಮ್ಮ ತಂದೆ ಬ್ರಾಹ್ಮಣ ಆದರೆ ನಾನು ಬ್ರಾಹ್ಮಣ ಆಗಬೇಕು ಅಂತ ಏನು ವಿಹಿತ ಇಲ್ಲ. ನಮ್ಮ ತಂದೆ ಬ್ರಾಹ್ಮಣ ಆದ್ರೆ ನಾನು ಶೂದ್ರನೂ ಆಗಿರ್ಬೋದು, ಯಾಕಂದ್ರೆ ನನ್ನ ಹತ್ರ ಬ್ರಾಹ್ಮಣಿಕ ನೇಚರ್ ಯಾವುದೂ ಇಲ್ಲ. ಅದಕ್ಕೆ ಆಚಾರ್ಯರು ಏನು ಹೇಳ್ತಾರೆ ಅಂತಂದ್ರೆ, ನಾನಾ ಜನಸ್ಯ ಶುಶ್ರೂಷ. ನಿನಗೆ ಮೋಕ್ಷ ಆಗಬೇಕು ಅಂತಂದ್ರೆ ಸರ್ವಿಸ್ ಇಸ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಲೈಫ್. ನೀವು ಸರ್ವಿಸ್ ಮಾಡಿದಾಗಲೇ ನಿಮಗೆ ಮೋಕ್ಷ ಅಂತ ಆಚಾರ್ಯರು ಹೇಳ್ತಾರೆ. ನಾನಾ ಜನಸ್ಯ ಶುಶ್ರೂಷ ಅಂತ. ಇದು ಬ್ರಾಹ್ಮಣ ಧರ್ಮ ಆಯಿತು. ಒಂದು ಪ್ರಶ್ನೆ ಬರುತ್ತೆ, ಏನು ಬ್ರಾಹ್ಮಣರು ಬರೀ ಇಂಡಿಯಾದಲ್ಲಿ ಮಾತ್ರ ಇದ್ದಾರಾ, ಅಮೆರಿಕಾದಲ್ಲಿ ಯುರೋಪಲ್ಲಿ ಇಲ್ವಾ ಅಂತ ಕೇಳಿದ್ರೆ ಇಲ್ಲೂ ಕೂಡ ಇದ್ದಾರೆ. ಇಲ್ಲಿ ಯಾರು ಇಂಟೆಲೆಕ್ಟ್ ಪೀಪಲ್ಸ್ ಇರ್ತಾರಲ್ಲ ಅವರೆಲ್ಲರೂ ಬ್ರಾಹ್ಮಣರೇ. ಆದರೆ ವರ್ಣಾಶ್ರಮಕ್ಕೆ ಹೆಸರು ಕೊಟ್ಟು ಬುದ್ಧಿಜೀವಿಗಳು ಮಾತ್ರ ಭಾರತೀಯರು. ಆಮೇಲೆ ಕ್ಷತ್ರಧರ್ಮ ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ಕ್ವಾಲಿಟಿ ಆಗಿರಬಹುದು. ಯಾರಾದರೂ
ಬ್ರಾಹ್ಮಣರಿಗೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಕ್ವಾಲಿಟಿ ಇರುತ್ತೆ, ಅವರು ಕೂಡ ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕ್ವಾಲಿಟಿಯಾಗಿ ಎಲ್ಲರಿಗೂ ಸಹಾಯ ಮಾಡ್ತಾ ಅಂತಂದ್ರೆ ಎಲ್ಲರನ್ನು ರಕ್ಷಣೆ ಮಾಡ್ತಾ ಅವನು ಕ್ಷತ್ರಧರ್ಮವಾಗಿ ಇದನ್ನು ಮಾಡಬೇಕು. ಅಲ್ಲಿಯೂ ಕೂಡ ಈಗ ಕೇವಲ ಬ್ರಾಹ್ಮಣರು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದು ಅದೊಂದು ತಪ್ಪು ಕಲ್ಪನೆ. ಯಾವ ಧರ್ಮದಲ್ಲಿ ಯಾವ ವರ್ಣದಲ್ಲಾದರೂ ಮೋಕ್ಷಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಮಧ್ವಾಚಾರ್ಯರ ಮೂಲ ಸಿದ್ಧಾಂತವೇ ಅದು. ಇಡೀ ಜಗತ್ತಿನಲ್ಲಿ ಯಾವ ಆಚಾರ್ಯ ಪುರುಷರು ಹೇಳಿಲ್ಲ ಆ ಶೂದ್ರರು ಮೋಕ್ಷಕ್ಕೆ ಹೋಗ್ತಾರಂತೆ. ಮೊದಲು ಹೇಳಿದ್ದೆ ಶ್ರೀಮದ್ ಆಚಾರ್ಯರು. ಆದರೆ ಅದು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಮಧ್ವಾಚಾರ್ಯರು ಅಂತಂದ್ರೆ ಬರೇ ಮಡಿ ಅಂತ ಅನ್ಕೊಂಡು ಅಪಪ್ರಚಾರ ಮಾಡ್ತಾರೆ. ಅದು ಅಲ್ಲ. ಮಧ್ವಾಚಾರ್ಯರಷ್ಟು ಹೇಳಿದಿರುವಂತಹ ತತ್ವ ಜಗತ್ತಿನಲ್ಲಿ ಇವತ್ತಿನವರೆಗೂ ಯಾರೂ ಹೇಳಿಲ್ಲ. ನಾನು ಒಬ್ಬ ಮಾಧ್ವನಾಗಿ ಹೇಳ್ತಾ ಇಲ್ಲ, ನಾನು ಬೇರೆ ಗ್ರಂಥಗಳನ್ನು ಅವಲೋಕನ ಮಾಡಿ ಕೊನೆಗೆ ಆಚಾರ್ಯರ ಸಿದ್ಧಾಂತ ಏನು ಅಂತ ಹೇಳ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಅ ಪ್ರೆಜುಡಿಸ್ ಮೈಂಡ್ ಅಲ್ಲಿ ಹೇಳ್ತಾ ಇಲ್ಲ. ಆಚಾರ್ಯರ ಸಿದ್ಧಾಂತ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ. ವೈಶ್ಯ ಧರ್ಮವ್ಯಾಧ ಅಂತ ಒಬ್ಬ ಇದ್ದ ಮಹಾಭಾರತ ಸಮಯದಲ್ಲಿ. ಅವನು ಕೂಡ ವೈಶ್ಯನಾಗೇ ಅವನು ಮೋಕ್ಷಕ್ಕೆ ಹೋದ. ಅವನು ವೈಶ್ಯನಾದವನು ತುಂಬಾ ಚೆನ್ನಾಗಿ ಎಲ್ಲರಿಗೂ ಫುಡ್ ಸಪ್ಲೈ ಮಾಡೋದು ಅದೆಲ್ಲ ಮಾಡಿಯೇ ಅವನು ಮೋಕ್ಷಕ್ಕೆ ಹೋಗಿದ್ದು. ಅದರಲ್ಲಿ ಅವನು ಯಾವುದೇ ತರಹದ ಜನರಿಗೆ ಮೋಸ ಮಾಡಲಿಲ್ಲ. ಧರ್ಮವ್ಯಾಧ ಅಂತಾನೆ ಅವನು. ವೈಶ್ಯರೂ ಕೂಡ ಮೋಕ್ಷಕ್ಕೆ ಹೋಗ್ತಾರೆ. ಕೊನೆಯದಾಗಿ ಶೂದ್ರ. ಎಲ್ಲರೂ ಶೂದ್ರರಾಗಬೇಕು. ಮುಖ್ಯವಾಗಿ ಶೂದ್ರ ಅಂತಂದ್ರೆ ಯಾರು ಕಣ್ಣೀರು ಒರೆಸ್ತಾನೆ ಅವನೇ ಶೂದ್ರ. ಅವನು ಬ್ರಾಹ್ಮಣನಾಗಲಿ ಕ್ಷತ್ರಿಯನಾಗಲಿ ವೈಶ್ಯನಾಗಲಿ ಅವನು ಕಣ್ಣೀರು ಒರೆಸ್ಬೇಕು, ಅವನೇ ಶೂದ್ರ. ಶೂದ್ರ ಅಂತಂದ್ರೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಅಂತ ಅಲ್ಲ. ಶೂದ್ರ ಅಂತಂದ್ರೆ ಯಾರು ಕಣ್ಣೀರು ಒರೆಸ್ತಾರೆ ಅವರೇ ಶೂದ್ರರು. ಅವರಿಗೂ ಕೂಡ ಮೋಕ್ಷ ಇದೆ. ಅವರಿಗೂ ಕೂಡ ಮೋಕ್ಷ ಇದೆ ಅಂತ ವರ್ಣಾಶ್ರಮದ ಧರ್ಮದ ಬಗ್ಗೆ ಹೇಳ್ತಾರೆ. ಆಮೇಲೆ ಮುಂದೆ ವೃತ್ತಿ ಹೇಗಿರಬೇಕು, ಒಬ್ಬ ಮನುಷ್ಯನ ವೃತ್ತಿ ಅಂತಂದ್ರೆ ಆಕ್ಯುಪೇಷನ್ ಏನಿರಬೇಕು ಅಂತ ಒಂದು 5-6 ವೃತ್ತಿ ಹೇಳ್ತಾರೆ. ಮೊದಲನೇ ವೃತ್ತಿ ವೃತವೃತ್ತಿ ಅಂತ. ವೃತವೃತ್ತಿ ಅಂತಂದ್ರೆ ನನ್ನ ಗದ್ದೆಯಲ್ಲಿ, ನನ್ನ ಹೊಲದಲ್ಲಿ, ತೋಟದಲ್ಲಿ ನಾನು ಕಟಾವು ಮಾಡ್ತೇನೆ ಅಂತಂದ್ರೆ ನನ್ನ ಬೆಳೆ ಬಿತ್ತುತ್ತೇನೆ. ಬಿತ್ತಿ ತೆಗಿಬೇಕಾದ್ರೆ ಏನು ಉಳಿದಿರೋ ಕೆಳಗಡೆ ಬಿದ್ದಿರತ್ತಲ್ಲ ಅದನ್ನು ಮಾತ್ರ ತಗೊಂಡು ಹೋಗಿ ನಾನು ಊಟ ಮಾಡ್ತೇನೆ. ಅದು ಯಾರಿಗೂ ನಾನು ಕೈ ಒಡ್ಡಲ್ಲ. ಅದಕ್ಕೆ ಉದಾಹರಣೆ ದ್ರೋಣಾಚಾರ್ಯರು ಅಂತಹ ಶಿಲೋಂಚ ವೃತ್ತಿಯಲ್ಲಿ ಬದುಕ್ತಾ ಇದ್ರು. ಅವರು ಕೂಡ ಸಂಸಾರದ ಮೋಹಕ್ಕೆ ಧೃತರಾಷ್ಟ್ರನ ಹತ್ರ ಬಂದು ಅವರು ಸಂಬಳಿಗೋಸ್ಕರ ಕೆಲಸ ಮಾಡಿದರು. ಆದರೆ ಮುಖ್ಯವಾಗಿ ದ್ರೋಣಾಚಾರ್ಯ ಬದುಕ್ತಾ ಇದ್ದು ಅದೇ ವೃತ್ತಿ, ಶಿಲೋಂಚ ವೃತ್ತಿ. ಅದು ಯಾರಿಗೂ ಕೇಳದೆ ಏನು ಬಿದ್ದಿರತ್ತೆ ಅದು ಬಿದ್ದ ಮೇಲೆ ಏನಂತಂದ್ರೆ ಹಕ್ಕಿಗಳು ಮತ್ತೆ ಪ್ರಾಣಿಗಳು ತಗೊಂಡು ಹೋದ ಮೇಲೆ ಉಳಿದಿರೋದೇನಿರುತ್ತೆ ಅದನ್ನು ಮಾತ್ರ ತಗೊಂಡು ಬಂದು ಅನ್ನ ಬೇಯಿಸಿ ತಿನ್ನಬೇಕು ಅಂತ ಹೇಳ್ತಾರೆ. ಧರ್ಮರಾಜ ಕುರುಕ್ಷೇತ್ರ ಯುದ್ಧ ಆದ ಮೇಲೆ, ಪಟ್ಟಾಭಿಷೇಕ ಆದ ಮೇಲೆ ಹಸುಗಳಿಗೆ ಏನು ಹಾಕ್ತಾ ಇದ್ದ ಅದ್ರದ್ದೇನು ಕೌಡಂಗಿರತ್ತಲ್ಲ ಅದರಲ್ಲಿ ಏನು ಬಿದ್ದಿರತ್ತೆ ಅದನ್ನ ತೆಗೆದು ಬೇಯಿಸಿ ತಿಂತಿದ್ದ ಧರ್ಮರಾಜ. ಅಂತಹ ಒಂದು ವೃತ್ತಿಯಲ್ಲಿ ಬದುಕ್ತಿದ್ದ ಧರ್ಮರಾಜ ರಾಜ್ಯನಾದರೂ. ಆಮೇಲೆ ಅಮೃತ ವೃತ್ತಿ ಅಂತಂದ್ರೆ ಯಾರಿಗಾದ್ರೂ ನಾವು ಕೇಳಿ ಯಾರಾದ್ರೂ ನಮಗೆ ದಾನ ಧರ್ಮ ಮಾಡಿದ್ರೆ ಅದನ್ನು ತಗೊಂಡು ಬದುಕೋದು ಮೃತ ವೃತ್ತಿ ಅಂತ ಇದೆ. ಅದು ಭಿಕ್ಷಾಟನೆ ಮಾಡಿ ಬದುಕೋದು. ಆಮೇಲೆ ಕೊನೆಗೆ ಪ್ರವೃತ್ತಿ ಅಂತ ಒಂದು ಬರುತ್ತೆ. ಅದು ಮುಖ್ಯವಾಗಿ ಪ್ರವೃತ್ತಿ ಅಂತಂದ್ರೆ ಸುಳ್ಳು ಹೇಳೋ ಕೆಲಸ. ಈಗ ಅಂಗಡಿ ಇಡ್ತಾರೆ, ಈಗ ನಿಮಗಾಗಿ ಒಂದು ಫ್ರೆಶ್ ಮಾಲ್ ಇಟ್ಟಿದ್ದೀನಿ ಅಂತ ಹೇಳ್ತಾರೆ, ಅದು ನಮ್ಗೆ ಕೊಡೋದೇ ಕಳಪೆ ಮಾಲು. ಅಂದ್ರೆ ಸತ್ಯ ಸುಳ್ಳು ಇವು ಎರಡೂ ಮಿಶ್ರಿತವಾದಂತಹ ಬದುಕೋದು. ಸುಳ್ಳು ಮತ್ತೆ ಸತ್ಯ ಹೇಳಿ ಬದುಕೋದು ಅದೊಂದು ವೃತ್ತಿ. ಆಮೇಲೆ ಸತ್ಯಾನೃತ ವೃತ್ತಿ ಅಂತ ಒಂದಿದೆ. ಆಮೇಲೆ ಶ್ವವೃತ್ತಿ ಅಂತ ಇದೆ. ಶ್ವವೃತ್ತಿ ಅಂತಂದ್ರೆ ಭಾಗವತ ಅದಕ್ಕೆ ನಾಯಿ ಪಾಡು ಅಂತ ಹೇಳ್ತಾರೆ. ಮನುಷ್ಯನ ಪಾಡು ನಾಯಿ ಪಾಡು, ನಾಯಿ ತರ. ನಾವು ನಮಕ್ಕಿಂತ ಯೋಗ್ಯತೆಯಲ್ಲಿರುವ ಕಡಿಮೆಯಂತಹ ಒಬ್ಬರು ಬಾಸಿನಲ್ಲಿ ಕೆಲಸ ಮಾಡೋದು, ಎಸ್ ಸರ್, ಹ್ಞೂ ಸರ್, ಎಸ್ ಸರ್ ಅನ್ಕೊಂಡೇ ನಮ್ಮ ಜೀವನ ಹೋಗ್ಬಿಡತ್ತೆ. ಅದು ನಾಯಿ ಪಾಡು ಅಂತ ಭಾಗವತ ಹೇಳುತ್ತೆ. ಇಲ್ಲಿಗೆ ಈ ಎಲ್ಲ ಯಾವುದು ಅದಕ್ಕೆ ಕೊನೆಗೆ ನಾರದ ಮತ್ತೆ ಧರ್ಮರಾಜರ ಸಂವಾದದ ಸಾರ ಏನಂತಂದ್ರೆ ಯಾವುದೇ ವೃತ್ತಿ ಇರಲಿ, ಯಾವುದೇ ಧರ್ಮ ಇರಲಿ, ನನ್ನ ಇಂದ್ರಿಯಗಳನ್ನು ನಾನು ಹತೋಟೆಯಲ್ಲಿ ಇಟ್ಟುಕೊಂಡು ನನ್ನ ಮನಸ್ಸು ಅನ್ನೋದು ಒಂದು ಮನಸ್ಸಿನ ಇಂದ್ರಿಯ ಏನಿದೆ ಅಲ್ಲ ಅದಕ್ಕೊಂದು ಕುದುರೆಗೆ ಲಗಾಮ ಹಾಕಲಿ ಅಂದ್ರೆ ನನ್ನ ರಥ ಎಲ್ಲೆಲ್ಲೋ ಹೋಗುತ್ತೆ. ಹಾಗೆ ಅದು ರಥ ಹೋಗದೆ ಭಗವಂತನ ಕಡೆ ಆ ರಥವನ್ನು ಪಯಣ ಬಳಸೋಕೆ ನಾವು ಯಥಾಶಕ್ತಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾರದರು ಮತ್ತೆ ಧರ್ಮರಾಜರ ಉಪಸಂಹಾರ ಇಲ್ಲಿ ಮುಗಿಯುತ್ತೆ. ನಾರದರು ಧರ್ಮರಾಜರ ಸಂವಾದ ಮುಗಿದು ಆಮೇಲೆ ಮುಖ್ಯವಾಗಿ ಅದನ್ನೇ ತಿಳ್ಕೊಳ್ಳೋದು, ಯಾವ ವೃತ್ತಿ, ಯಾವ ಧರ್ಮ, ಯಾವ ವರ್ಣ ಆದರೂ ಮುಖ್ಯವಾಗಿ ನಾವು ಭಗವತ್ ಪ್ರೀತಿಗಾಗಿರೋ ಮಾಡುವ ಕರ್ಮ ಇಲ್ಲದೆ ಇದ್ರೆ ಪ್ರಾರಬ್ಧ ಕರ್ಮ ಆಗಿ ಅದು ಆಗತ್ತೆ. ಒಂದಿಲ್ಲ ಒಂದು ದಿನ ನಮಗೆ ನರಕಕ್ಕೆ ಕಟ್ಟಿಟ್ಟ ಬುತ್ತಿ ಅದು. ಆದ್ದರಿಂದಾಗಿ ನಾವು ಎಷ್ಟಾಗತ್ತಷ್ಟು ಭಗವತ್ ಪರವಾಗಿ ಭಗವತ್ ಪ್ರೀತಿಗಾಗಿ ನಾವು ಕರ್ಮವನ್ನು ಮಾಡಬೇಕು ಅಂತ ಇಲ್ಲಿ ಸಾರ ಹೇಳುತ್ತೆ. ನಾನು ಈಗ 7ನೇ ಸ್ಕಂದ ಮುಗಿಸಿ 8ನೇ ಸ್ಕಂದಕ್ಕೆ ಪ್ರವೇಶ ಮಾಡ್ತೇನೆ. 8ನೇ ಸ್ಕಂದ
ಮುಖ್ಯವಾಗಿ ಇಲ್ಲಿ ಅನೇಕ ಅವತಾರಗಳ ಸ್ಕಂದ, ಇದು ಬಹಳ ಒಂದು ದೊಡ್ಡ ಸ್ಕಂದ, ಮತ್ತೆ ಮುಖ್ಯವಾಗಿ ಅನೇಕ ಅವತಾರಗಳು ಇಲ್ಲಿ ಬರುತ್ತೆ. ಮೊದಲೇದ್ದು ಇಲ್ಲಿ ಪರೀಕ್ಷಿತ್ ರಾಜ ಕೇಳ್ತಾನೆ, 14 ಮನ್ವಂತರಗಳು ಇದೆ ನಮ್ಮಲ್ಲಿ, ಆ 14 ಮನ್ವಂತರಗಳಲ್ಲಿ ಹೇಗೆ ಭಗವಂತ ಉಪೇಂದ್ರನಾದ, ಇಂದ್ರರು ಯಾರ್ಯಾರಾದರು ಅಂತ ಒಂದು ಪಟ್ಟಿ ಕೊಡಿ ಅಂತ ಇವರಿಗೆ ಶುಕಾಚಾರ್ಯ ಕೇಳ್ತಾನೆ. ಅದು ಹೇಳೋಕ್ಕಿಂತ ಮುಂಚೆ ಈ 8ನೇ ಸ್ಕಂದದಲ್ಲಿ ನಾವು ಇವತ್ತು ನೋಡ್ತಾ ಇರೋದು 14 ಮನ್ವಂತರದ ಇಂದ್ರರು ಮತ್ತೆ ಉಪೇಂದ್ರರು, ಸಮುದ್ರ ಮಥನದ ಕಥೆ, ಆಮೇಲೆ ಗಜೇಂದ್ರ ಮೋಕ್ಷನ ಕಥೆ, ಮತ್ತೆ 9ನೇ ಸ್ಕಂದದ ಮುಖ್ಯವಾದಂತಹ ರಾಜಋಷಿಗಳು ಮತ್ತೆ ಅಂಬರೀಷ ರಾಜನ ಕಥೆಯನ್ನು ನಾವು ಇವತ್ತು 8, 9 ಸ್ಕಂದದಲ್ಲಿ ನೋಡೋಣ. 14 ಮನ್ವಂತರಕ್ಕೆ ಒಬ್ಬರೊಬ್ಬರು ಇಂದ್ರ ಮತ್ತೆ ಉಪೇಂದ್ರ. ನೋಡಿ, ಒಂದೊಂದು ಮನ್ವಂತರಕ್ಕೆ ಚತುರ್ಮುಖ ಒಬ್ಬನೇ ಇರ್ತಾನೆ, ವಾಯುದೇವರು ಒಬ್ಬನೇ ಇರ್ತಾನೆ, ರುದ್ರ ಒಬ್ಬನೇ ಇರ್ತಾನೆ. ಆದರೆ ಇಂದ್ರ ಮತ್ತೆ ಉಪೇಂದ್ರ ಚೇಂಜ್ ಆಗ್ತಾ ಹೋಗ್ತಾರೆ. ಉಪೇಂದ್ರ ಯಾವಾಗಲೂ ಭಗವಂತನ ಅವತಾರವೇ. ಅವನು ಉಪೇಂದ್ರ ಇಂದ್ರನ ತಮ್ಮನಾಗಿ ಜನಿಸಿ ಇಂದ್ರನಿಗೆ ಸಹಾಯ ಮಾಡ್ತಾನೆ ಪ್ರತಿ ಮನ್ವಂತರದಲ್ಲಿ. ಮೊದಲನೇ ಮನ್ವಂತರ ಸ್ವಯಂಭೂ ಮನ್ವಂತರ. ನಮ್ಗೆ ಗೊತ್ತಿದೆ, ಸ್ವಯಂಭೂ ಮನ್ವಂತರದಲ್ಲಿ ರುಚಿ ಪ್ರಜಾಪತಿ ಮತ್ತು ಆಪೂತಿ ಸೂನುವಾಗಿ ಭಗವಂತ ಜನಿಸಿದ್ದ. ನಿಮಗೆ ಹೇಳಿದ್ದೆ ನಾನು, ಯಜ್ಞ ನಾಮಕ ಪರಮಾತ್ಮ ಅಂತ. ಅವನೇ ಉಪೇಂದ್ರನಾಗ್, ಅಲ್ಲೇ ಅವನೇ ಇಂದ್ರನಿದ್ದ. ಅವನು ಇಂದ್ರನಿದ್ದ. ಆದರೆ ಭಾಗವತ ಉಪೇಂದ್ರ ಯಾರಿದ್ರು ಅಂತ ಹೇಳಲ್ಲ. ಯಾಕೆಂದ್ರೆ ಒಂದು ರೀತಿಯಿಂದ ಉಪೇಂದ್ರ ಯಾರಂತ ಬೇಡ ಇಲ್ಲಿ. ಯಾಕೆಂದ್ರೆ ಭಗವಂತನೇ ಇಂದ್ರನಾಗಿ ಕೂತಿದ್ದಾನೆ, ಉಪೇಂದ್ರ ಬೇಡ ಇಲ್ಲಿ. ಆದರೆ ಆಚಾರ್ಯರು, ಶ್ರೀಮದ್ ಆಚಾರ್ಯರು, ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಅತ್ರ ಹರಿನ ಧರ್ಮಜೇನಚ ಅಂತ ಹೇಳ್ತಾರೆ. ನಿಮಗೆ ಮೊದಲೇ 2ನೇ ಸ್ಕಂದದಲ್ಲಿ ಧರ್ಮಪುತ್ರ ಹರಿಕೃಷ್ಣ, ನರನಾರಾಯಣ ಹರಿಕೃಷ್ಣ ಮೂರ್ತಿಯಲ್ಲಿ ಜನಿಸಿದ್ರು ಅಂತ ನಾನು ಹೇಳಿದ್ದೆ. ಇಲ್ಲಿ 1ನೇ ಸ್ವಯಂಭೂ ಮನ್ವಂತರದಲ್ಲಿ ಹರಿನೇ ಉಪೇಂದ್ರನಾಗಿ ಇಂದ್ರನಿಗೆ ಸಹಾಯ ಮಾಡಿದ್ದ ಅಂತ ಆಚಾರ್ಯ ಹೇಳ್ತಾರೆ ತಾತ್ಪರ್ಯ, ಇದರ ಭಾಗವತ ತಾತ್ಪರ್ಯದಲ್ಲಿ. ಆದರೆ ಭಾಗವತದಲ್ಲಿ ಅದರ ಉಲ್ಲೇಖ ಇಲ್ಲ. ಭಾಗವತ ಕೇವಲ 12 ಉಪೇಂದ್ರರ ಉಲ್ಲೇಖ ಇದೆ. 14 ಮನ್ವಂತರ ಇದ್ರು ಕೇವಲ 12 ಉಪೇಂದ್ರರ ಉಲ್ಲೇಖ ಇದೆ. ನಾವು ಆಚಾರ್ಯರು ಏನು ಹೇಳಿದ್ದಾರೆ ಅದನ್ನು ಪರಿಗಣನೆ ಮಾಡಿ ಇಲ್ಲಿ ಜೋಡಿಸ್ಬೇಕು. ಆಮೇಲೆ 2ನೇ ಮನ್ವಂತರ ಅಗ್ನಿಪುತ್ರನ ಸ್ವಾರ್ವಚಿಷ ಮನ್ವಂತರ. ಅದು ಅಲ್ಲಿ ಸ್ವಯಂ ವಾಯುದೇವರೇ ರೋಚನನಾಗಿ ಇಂದ್ರನಾಗ್ತಾರೆ. ಆಮೇಲೆ ವಿಭು ಅನ್ನೋನೇ ಭಗವಂತ ಉಪೇಂದ್ರನಾಗಿ ಅವತಾರ ಮಾಡ್ತಾನೆ. 3ನೇ ಮನ್ವಂತರ ಉತ್ತಮ ಮನ್ವಂತರದಲ್ಲಿ ಸತ್ಯಜಿತ್ ನಾಮಕ ಇಂದ್ರನಾಗ್ತಾನೆ. ಆಮೇಲೆ ಅವನಿಗೆ ಸಹಾಯ ಮಾಡಲಿಕ್ಕೆ ಸತ್ಯಸೇನ, ಅವನೇ ಭಗವಂತನ ಅವತಾರವೇ ಅದು, ಅವನು ಉಪೇಂದ್ರನಾಗಿ ಜನಿಸ್ತಾನೆ. ತಾಪಸ ಮನ್ವಂತರದಲ್ಲಿ ಸ್ವಯಂ ಭಗವಂತನೇ ತಾಪಸ, ಅವನೇ ಇಂದ್ರನಾಗಿ ಅವತಾರ ಮಾಡ್ತಾನೆ. ಇಲ್ಲಿ ಉಪೇಂದ್ರರು ಯಾರು ಅಂತ ಪ್ರಾಚೀನ ಭಾಗವತವೂ ಹೇಳಲ್ಲ, ಅರ್ವಾಚೀನ ಭಾಗವತ ಪ್ರಿಂಟ್ ಆದ ಪುಸ್ತಕವೂ ಹೇಳಲ್ಲ. ಆದರೆ ನಾವು ಆಚಾರ್ಯರು ಇದನ್ನ ಪರಿಗ್ರಹಣೆ ಮಾಡಿಲ್ಲ, ಆಚಾರ್ಯರು ಹೇಳಿಲ್ಲ. ಕೆಲವು ಪುಸ್ತಕದಲ್ಲಿ ಹರಿ ಅಂತಾನೆ ಇದೆ, ಹರಿ ಅಂತಾನೆ ತಗೊಳ್ರಿ ಅಂತ ಹೇಳ್ತಾರೆ ಉಪೇಂದ್ರನಾಗಿ. ಆದರೆ ಆಚಾರ್ಯರು ಅದನ್ನ ಹೇಳಿಲ್ಲ. ಅದಕ್ಕಾಗಿ ಇಲ್ಲಿ ಹರಿಕೃಷ್ಣ ಇಬ್ರು ಜನಿಸಿದ್ರು ಆ ಮೂರ್ತಿಯಲ್ಲಿ. ಆ ಹರಿಕೃಷ್ಣರ ಕೆಲಸ ಏನಿದೆ ಅಂತ ಹೇಳಿ ಎಲ್ಲಾ ಪುರಾಣಗಳಲ್ಲೂ ಎಲ್ಲೂ ಇಲ್ಲ ಅವ್ರ ಕೆಲಸ. ಆದ್ದರಿಂದಾಗಿ ಕೃಷ್ಣನನ್ನು ನಾವು ತಗೋಬಹುದು ಅಂತ ಒಂದು ಎಲ್ಲ ಜ್ಞಾನಿಗಳು ಎಲ್ಲರ ಒಂದು ಅಭಿಪ್ರಾಯ. ಅದಕ್ಕೆ ಕೃಷ್ಣ ಒಪ್ತಾನೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೂ ಕೂಡ ತಗೊಳ್ತಾ ಇದ್ದೀವಿ. ಕೃಷ್ಣ ಉಪೇಂದ್ರನಾಗಿದ್ದ. ಆಮೇಲೆ 5ನೇದ್ದು ರೈವತ ಮನ್ವಂತರಕ್ಕೆ ತ್ರಿಷಿಕಾ ಅಂತ ಒಬ್ಬ ಇಂದ್ರನಾದ. ಅವನ ಸಹಾಯಕ್ಕೆ ತ್ರಿಷಿಕಾ ಅಂತಂದ್ರೆ ಮುಖ್ಯವಾಗಿ ಇವರು ಅಶ್ವಿನಿ ದೇವತೆಗಳಲ್ಲಿ ಒಬ್ಬ ನಾಸತ್ಯ ಅಂತ ಇದ್ದಾನೆ. ನಾಸತ್ಯವು ನಿರುತ್ ಮರುತ್ ಗಣಯತ ಅಂತ ನಾವು ಮಂಗಳಾಷ್ಟಕದಲ್ಲಿ ಹೇಳ್ತೀವಿ. ಅಶ್ವಿನಿ ದೇವತೆ ಒಬ್ಬ ದೇವತೆ, ಅವನೇ ಇಂದ್ರನಾಗ್ತಾನೆ. ಅವನಿಗೆ ಸಹಾಯ ಮಾಡಲಿಕ್ಕೆ ಭಗವಂತ ವೈಕುಂಠ ನಾಮಕ ಪರಮಾತ್ಮನಾಗಿ ಅವತಾರ ಮಾಡ್ತಾನೆ ಉಪೇಂದ್ರನಾಗಿ. ಆಮೇಲೆ ಚಾಕ್ಷುಷ ಮನ್ವಂತರದಲ್ಲಿ ಅಶ್ವಿನಿ ದೇವತೆಯಲ್ಲಿ ಇನ್ನೊಬ್ಬ, ಅವನು ಮಂದ್ರದ್ಯುಮ್ನಾಗಿ ಇಂದ್ರನಾಗ್ತಾನೆ. ಆಮೇಲೆ ಅಜಿತ ನಾಮಕ ಪರಮಾತ್ಮ, ಅವನು ಉಪೇಂದ್ರನಾಗಿ ಅವತಾರ ಮಾಡ್ತಾನೆ. ಆಮೇಲೆ ವೈವಸ್ವತ ಮನ್ವಂತರ, ಈಗಿನ ನಾವು ಇರೋ ಮನ್ವಂತರದ ಇಂದ್ರನ ಹೆಸರು ಪುರಂದರ ಅಂತ. ಇಲ್ಲಿ ವಾಮನನೇ ಅವತಾರ ಮಾಡ್ತಾನೆ ಉಪೇಂದ್ರನಾಗಿ, ಉರುಕ್ರಮ. ಆಮೇಲೆ ಮುಂದೆ ಬರೋ ಮನ್ವಂತರ ಸೂರ್ಯ ಸಾವರಣಿ ಮನ್ವಂತರ. ಅದು ಸೂರ್ಯ ಸಾವರಣಿ ಮನ್ವಂತರದಲ್ಲಿ ಬಲಿ ಇಂದ್ರನಾಗ್ತಾನೆ. ಈಗ ಯಾರು ವೈವಸ್ವತ ಮನ್ವಂತರದಲ್ಲಿ ಭೂಮಿಗೆ ಹೋಗಿದ್ದಾನೆ ಬಲಿ, ಅವನೇ ಇಂದ್ರನಾಗ್ತಾನೆ. ನೋಡಿ, ಕಾಲಚಕ್ರ, ಯಾರು ಕೆಳಗೆ ಹೋಗಿರ್ತಾರೆ ಅವರು ಒಂದಿನ ಮೇಲೆ ಬರಲೇಬೇಕು. ಇದು ಭಗವಂತನ ಒಂದು ಪರಿವಾರ. ಬಲಿ ಇಂದ್ರನಾಗ್ತಾನೆ. ಅವನಿಗೆ ಸಾರ್ವಭೌಮ ಅನ್ನುವ ಭಗವಂತ ಉಪೇಂದ್ರನಾಗಿ ಅವತಾರ ಮಾಡ್ತಾನೆ ಮುಂದಿನ ಮನ್ವಂತರದಲ್ಲಿ, ಸೂರ್ಯ ಸಾವರಣಿಯಲ್ಲಿ.
ಅದು ಆದ ಮೇಲೆ 9ನೆಯ ಮನ್ವಂತರ ದಕ್ಷ ಸಾವರ್ಣಿ ಮನ್ವಂತರ. ಅಲ್ಲಿ ಅದ್ಭುತ ಅಂತ ಒಬ್ಬ ಇಂದ್ರನಾಗ್ತಾನೆ. ಅವನಿಗೆ ಸಹಾಯ ಮಾಡಲಿಕ್ಕೆ ಋಷಭ ಅನ್ನೋ ಭಗವಂತನೇ ಉಪೇಂದ್ರನಾಗಿ ಅವತಾರ ಮಾಡ್ತಾನೆ. 10ನೇದ್ದು ಬ್ರಹ್ಮ ಸಾವರ್ಣಿ ಮನ್ವಂತರ. ಅಲ್ಲಿ ಶಂಭು ಅನ್ನೋನು ಇಂದ್ರನಾಗ್ತಾನೆ. ಮತ್ತೆ ವಿಶ್ವಕ್ಸೇನ ಅನ್ನೋನು, ಅವನು ಭಗವಂತನ ರೂಪವೇ, ಭಗವಂತನೇ ಉಪೇಂದ್ರನಾಗಿ ಅವತಾರ ಮಾಡ್ತಾನೆ. 11ನೇದ್ದು ಧರ್ಮ ಸಾವರ್ಣಿ ಮನ್ವಂತರ. ವೈಧೃತ ಅನ್ನೋನು ಇಂದ್ರನಾಗ್ತಾನೆ. ಆಮೇಲೆ ಧರ್ಮ ಸೇತು ಅನ್ನೋನು ಉಪೇಂದ್ರನಾಗಿ ಅವತಾರ ಮಾಡ್ತಾನೆ. 12ನೇದ್ದು ರುದ್ರ ಸಾವರ್ಣಿ ಮನ್ವಂತರ. ಅಲ್ಲಿ ಋತಧಾಮ ಇಂದ್ರನಾಗ್ತಾನೆ. ಸ್ವಧಾಮ ಅನ್ನೋನು ಉಪೇಂದ್ರನಾಗ್ತಾನೆ. ಸ್ವಧಾಮ ಭಗವಂತನ ಅವತಾರವೇ. ಪ್ರತಿ ಮನ್ವಂತರದಲ್ಲಿ ಉಪೇಂದ್ರನಾಗಿ ಭಗವಂತನೇ ಅವತಾರ ಮಾಡೋದು, ಬೇರೆ ಯಾರು ಮಾಡಲ್ಲ. ಇಂದ್ರನ ತಮ್ಮನಾಗಿ ಅವನಿಗೆ ಸಹಾಯ ಮಾಡಲಿಕ್ಕೆ. ಆಮೇಲೆ ದೇವ ಸಾವರ್ಣಿ ಮನ್ವಂತರ 13ನೇದ್ದು. ಅಲ್ಲಿ ದಿವಸ್ಪತಿ ಅನ್ನೋನು ಇಂದ್ರನಾಗ್ತಾನೆ. ಯೋಗೇಶ್ವರ ಅನ್ನೋನು ಉಪೇಂದ್ರನಾಗ್ತಾನೆ. ಯೋಗೇಶ್ವರ ಭಗವಂತನ ಅವತಾರ. ಕೊನೆದ್ದು ಇಂದ್ರ ಸಾವರ್ಣಿ ಮನ್ವಂತರ. ಅಲ್ಲಿ ಶುಚಿ ಅನ್ನೋನು ಇಂದ್ರನಾಗ್ತಾನೆ. ಮತ್ತೆ ಬೃಹದ್ ಭಾನು ಅನ್ನೋನು ಉಪೇಂದ್ರನಾಗ್ತಾನೆ. ಇದು ಒಂದು ಸ್ಥೂಲ ಚಿತ್ರ 14 ಮನ್ವಂತರ. ಈ 14 ಮನ್ವಂತರ ಮುಗಿದ ಮೇಲೆ ಮತ್ತೆ ಪುನಃ ಸ್ವಯಂಭೂ ಮನ್ವಂತರ ಶುರು. ಅದು ಚಕ್ರಭ್ರಮಣ ಹಾಗೆ ತಿರುಗ್ತಾ ಇರುತ್ತದು. 14 ಮನ್ವಂತರ ಆದ ಮೇಲೆ ಮಹಾಪ್ರಳಯ ಆಗುತ್ತೆ. ಒಂದು ಮನ್ವಂತರ ಆದ ಮೇಲೆ ಒಂದು ಅವಾಂತರ ಪ್ರಳಯ ಅಂತ ಇರುತ್ತೆ. ಆದ್ಮೇಲೆ 14 ಮನ್ವಂತರ ಆದ್ಮೇಲೆ ಸಂಪೂರ್ಣವಾಗಿ ಪ್ರಳಯ ಆಗುತ್ತೆ. ಇಷ್ಟು 14 ಮನ್ವಂತರದ ಒಂದು ಸ್ಥೂಲ ಚಿತ್ರ. ಯಾರು ಉಪೇಂದ್ರರು, ಯಾರು ಇಂದ್ರ. ಇದು ಪರೀಕ್ಷಿತ್ ರಾಜ ಶುಕಾಚಾರ್ಯರಿಗೆ ಕೇಳಿದಾಗ ಶುಕಾಚಾರ್ಯರು ವಿವರಣೆ ಮಾಡ್ತಾರೆ. ನಾವು ಈಗ ಆಗಿರೋ ಮನ್ವಂತರದಲ್ಲಿ ಕೆಲವು ಕಥೆಗಳನ್ನು ನೋಡ್ಬಿಟ್ಟಿದ್ದೇವೆ. ಈಗ ನಾವು ತಾಪಸ ಮನ್ವಂತರದಲ್ಲಿ ಆಗಿರುವ ಒಂದು ಕಥೆ ಗಜೇಂದ್ರ ಮೋಕ್ಷದ ಕಥೆ. ಇದು ತಾಪಸ ಮನ್ವಂತರದ ಶುರು ಆಗಿರೋ ಸಂದರ್ಭದಲ್ಲೇ ನಡೆಯುತ್ತಿದ್ದು. ಇದು ತಾಪಸ ಮನ್ವಂತರದ ಕಥೆ ಶುರು ಆಗೋದೇ ಗಜೇಂದ್ರ ಮೋಕ್ಷದಿಂದ. ಗಜೇಂದ್ರ ಮೋಕ್ಷ ಇನ್ನೊಂದು, ಇದು ಭೂಮಿಯ ಮೇಲೆ ಆಗಿಲ್ಲ. ಇದು ದೇವಲೋಕದ ಕಥೆ. ಮುಖ್ಯವಾಗಿ ತಿಳ್ಕೋಬೇಕು ನಾವು. ಇಲ್ಲಿ ಈಗ ಆ ಸರೋವರ ಎಲ್ಲೂ ಸಿಗಲ್ಲ ನಮಗೆ. ಇದು ದೇವಲೋಕದ ಕಥೆ. ಹಿಂದೆ ಒಬ್ಬ ಪಾಂಡ್ಯ ದೇಶದ ರಾಜ ಇರ್ತಾನೆ, ಇಂದ್ರದ್ಯುಮ್ನ ಅಂತ. ಅವನು ಪರಮ ವೈಷ್ಣವ, ಭಗವಂತನ ಭಕ್ತ, ಪರಮ ವೈಷ್ಣವ ಭಕ್ತ. ಅವನು ಏನ್ ಮಾಡ್ತಾನಂತಂದ್ರೆ, ಒಂದು ದಿನ ಪೂಜೆ ಮಾಡ್ತಾ ಕೂತ್ಕೋಬೇಕಾದ್ರೆ ಅಗಸ್ತ್ಯರು ಬರ್ತಾರೆ. ಅಗಸ್ತ್ಯರು ಬಂದಾಗ ಅವನು ಕೂಡ ಇಂದ್ರನ ತರ ಎದ್ದೇಳೋದೇ ಇಲ್ಲ. ಯಾಕೆಂದ್ರೆ ಪೂಜೆಯಲ್ಲಿ ಅವನು ವ್ಯಗ್ರನಾಗಿದ್ದ. ಪೂಜೆ ಮಾಡ್ತಾ ಇರಬೇಕಾದ್ರೆ ಅವನು ನೋಡ್ಲಿಲ್ಲ. ಆಗ ಅಗಸ್ತ್ಯರು ಅವನಿಗೆ ಶಾಪ ಕೊಡ್ತಾರೆ. ಯಾಕೆಂತಂದ್ರೆ ಇದೆಲ್ಲ ಡಿವೈನ್ ಪ್ಲಾನ್. ಅಗಸ್ತ್ಯರು ಬರೋದು, ಅವನಿಗೆ ಶಾಪ ಕೊಡೋದು ಅಂತ. ಶಾಪ ಕೊಟ್ಟಾಗ ಅವನಿಗೆ ಹೇಳ್ತಾರೆ, ನೀನು ಯಾರಿಗೆ ಮರ್ಯಾದೆ ಕೊಡಲಿಲ್ಲಲ್ಲ, ನೀನು ಒಂದು ಆನೆಯಾಗಿ ಹುಟ್ಟು ಅಂತ, ಒಂದು ಮದಾಂಧದಿಂದ ನೀನು ಹುಟ್ಟು ಆನೆಯಾಗಿ ಅಂತ ಅವನಿಗೆ ಶಾಪ ಕೊಟ್ಬಿಡ್ತಾರೆ. ಆಗ ಗಜೇಂದ್ರ ಆನೆಯಾಗಿ ಹುಟ್ಟುತ್ತಾನೆ. ಆದರೂ ಕೂಡ ಅವನಿಗೆ ಹಿಂದಿನ ಜನ್ಮದ ಎಲ್ಲ ಸಂಸ್ಕಾರ, ಸ್ಮರಣೆ ಎಲ್ಲವೂ ಇರುತ್ತೆ. ಅದು ನಾವು ಹೇಗೆ ಜಡಭರತನ ಕಥೆಯಲ್ಲಿ ನೋಡಿದೆವು ಹಾಗೆ. ಆಮೇಲೆ ಇನ್ನೊಬ್ಬ ಹುಹು ಗಂಧರ್ವ ಅಂತ ಇರ್ತಾನೆ. ನಾನು ಮತ್ತೆ ಈ ಗಜೇಂದ್ರನ ಕಥೆಗೆ ಬರ್ತೀನಿ. ಹುಹು ಗಂಧರ್ವ ಅವನು ಕೂಡ ಏನ್ ಮಾಡ್ತಾನಂತಂದ್ರೆ, ಒಂದು ದಿನ ಸರೋವರದಲ್ಲಿ ಅಪ್ಸರ ಸ್ತ್ರೀಯ ಜೊತೆಗೆ ಆಟ ಆಡಬೇಕಾದ್ರೆ ಅಲ್ಲಿ ಇವರು ಒಬ್ಬರು ಋಷಿಗಳು ಬರ್ತಾರೆ. ಆ ಋಷಿಗಳಿಗೆ ಅವನು ನೋಡಿ ಅವರಿಗೆ ಸ್ವಲ್ಪ ಏನೋ ಕೊಂಕು ಮಾತಾಡ್ತಾನೆ. ಆಗ ಋಷಿಗಳು ಶಾಪ ಕೊಡ್ತಾರೆ ಅವರಿಗೆ. ಋಷಿಗಳು ಶಾಪ ಕೊಟ್ಟಾಗ, ನೀನು ಮೊಸಳೆ ಜನ್ಮ ಬರಲಿ ನಿನಗೆ ಅಂತ. ಅವನು ಶಾಪ ಕೊಟ್ಟಾಗ ಅಲ್ಲಿ ಒಂದು ಹಿಮಾಲಯದ ಒಂದು ತಪ್ಪಲಿನಲ್ಲಿ ಒಂದು ಸರೋವರದಲ್ಲಿ ಮೊಸಳೆ ಇರುತ್ತೆ. ಗಜೇಂದ್ರ ತನ್ನ ಪರಿವಾರ ಜೊತೆಗೆ, ಆನೆ ಒಂದೇ ಹೋಗಿ ನೀರು ಕುಡಿಯಲ್ಲ, ಪೂರ್ತಿ ತನ್ನ ಪರಿವಾರ ಜೊತೆ ಹೋಗಿ ನೀರು ಕುಡಿಯೋದು. ಆ ಪರಿವಾರ ಜೊತೆಗೆ ಹೋಗಿ ನೀರು ಕುಡಿಬೇಕಾದ್ರೆ ಮೊಸಳೆ ಆನೆಯ ಕಾಲು ಹಿಡಿದು ಬಿಡುತ್ತೆ. ಆನೆಯ ಕಾಲು ಹಿಡಿದಾಗ ಅದು ಎಷ್ಟೋ ವರ್ಷಗಳ ಗಟ್ಟಲೆ ಎರಡು ಮೊಸಳೆ ಮತ್ತೆ ಆನೆ ವಿವಾದ ಆಯಿತು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಎಷ್ಟೋ ವರ್ಷ ನಡೀತು, ಆದರೂ ಕೂಡ ಆ ಗಜೇಂದ್ರ ಆಚೆಗೆ ಬರಲಿಲ್ಲ. ಕೊನೆಗೆ ಏನ್ ಮಾಡ್ತಾನಂತಂದ್ರೆ, ಗಜೇಂದ್ರ ಅಲ್ಲಿರೋ ಒಂದು ಕಮಲವನ್ನು ಎತ್ತಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ. ನಾರಾಯಣ ಅಖಿಲ ಗುರು ಭಗವನ್ ನಮೋ ನಮಸ್ತೆ ಅಂತ. ನನಗೆ ಇನ್ನು ಬೇರೆ ದಾರಿ ಇಲ್ಲ, ಇನ್ನ ಮೊಸಳೆ ಕಾಲು ಹಿಡಿದಿದೆ, ನಾನು ಆಚೆ ಬರಲಿಕ್ಕೆ ಬೇರೆ ದಾರಿಯೇ ಇಲ್ಲ. ಅದಕ್ಕಾಗಿ ಭಗವಂತ, ನಿನ್ನನ್ನು ನಾನು ಶರಣಾಗಿದ್ದೇನೆ, ನನ್ನನ್ನು ರಕ್ಷಣೆ ಮಾಡುವಂತ ಗಜೇಂದ್ರ ಆ ಒಂದು ಕಮಲದ ಪುಷ್ಪವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ. ಆಗ ಭಗವಂತ ಗರುಡಾರೂಢನಾಗಿ ಬಂದು, ಚಕ್ರಧಾರಿಯಾಗಿ ಬಂದು ಆ ಮೊಸಳೆಗೆ ಚಕ್ರದಿಂದ ಶಿರಚ್ಛೇದ ಮಾಡ್ತಾನೆ. ಆಗ ಶಿರಚ್ಛೇದ ಮಾಡಿದಾಗ ಅಲ್ಲಿ ಮೊಸಳೆ ಇರಲ್ಲ, ಒಬ್ಬ ಗಂಧರ್ವ ಆಗಿ ನಿಂತಿರ್ತಾನೆ. ಆಮೇಲೆ ಇಲ್ಲಿ ಆನೆಯೂ ಇಲ್ಲ, ಇಲ್ಲಿ ಸರ್ವಭೂಷಿತನಾಗಿ ಇರುವಂತಹ ಒಬ್ಬ ರಾಜನಿರ್ತಾನೆ. ಆಗ ಪರೀಕ್ಷಿತ್ ರಾಜ ಕೇಳ್ತಾನೆ ಆ ಕಥೆಯ ಬಗ್ಗೆ. ಆಗ ವಿವರವಾಗಿ ಅವರು ಹೇಳಿದರು, ಗಜೇಂದ್ರ ಮೋಕ್ಷ ಮುಖ್ಯವಾಗಿ ಇಲ್ಲಿ ನಾವು ಕೂಡ ಗಜೇಂದ್ರರೇ.
ನಾವು ಕೂಡ ನಮ್ಮ ಸಂಸಾರದೆಂಬ ಒಂದು ಮೊಸಳೆಯಲ್ಲಿ ನಮ್ಮದು ಕಾಲು ಕೈ ಎಲ್ಲ ಸಿಕ್ಕಾಕೊಂಡಿದೆ. ನಮಗೆ ಭಗವಂತನೇ ಪಾರ ಮಾಡಬೇಕು. ಈ ಗಜೇಂದ್ರ ಮೋಕ್ಷದ ಕಥೆ ಯಾರು ಬೆಳಗಾತ ಪಾರಾಯಣ ಮಾಡ್ತಾರೆ ಅಥವಾ ಕೇಳ್ತಾರೆ ಅವರಿಗೆ ಎಲ್ಲವೂ ಆಗುತ್ತೆ, ಮೋಕ್ಷವೇ ಆಗುತ್ತೆ, ಭಗವದ್ ಅನುಗ್ರಹ ಆಗುತ್ತೆ. ಮುಖ್ಯವಾಗಿ ಇನ್ನೊಂದೇನು ಹೇಳಬೇಕಂದ್ರೆ ದುಸ್ವಪ್ನ ನಾಶ ಆಗುತ್ತೆ. ಯಾರಿಗೆ ದುಸ್ವಪ್ನಗಳು ಬಿದ್ದಿರುತ್ತೆ, ದುಸ್ವಪ್ನದ ಲಿಸ್ಟ್ ಇದೆ ಭಾಗವತದಲ್ಲಿ ಮತ್ತೆ ಬೇರೆ ಉಪನಿಷತ್ನಲ್ಲಿ. ಕಲರ್ಸ್ ಆಫ್ ಡ್ರೀಮಾಲಜಿ ಅಂತಾನೆ ಇದೆ. ಯಾವ ಕಲರು ಕನಸಿನಲ್ಲಿ ಬಿದ್ದರೆ ಕೆಟ್ಟದ್ದು, ಯಾವ ಕಲರು ಒಳ್ಳೆಯದು ಅಂತ ಇದೆ. ಕೆಂಪು ಕಲರು ಬರಬಾರ್ದು ಕನಸಿನಲ್ಲಿ, ವೈಟ್ ಕಲರ್ ಬರಬೇಕು. ನಾನು ಎಣ್ಣೆ ಹಚ್ಕೊಂಡು ಕೂಡಬಾರದು, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಓಕೆ, ಎಣ್ಣೆ ಹಚ್ಕೊಂಡು ಕೂತ್ರೆ ಅಂತಂದ್ರೆ ನೀವು ಯಾರೋ ತಿಲತರ್ಪಣ ಬಿಡ್ತೀರಾ ಅಂತ. ಆಮೇಲೆ ಕೆಂಪು ಹೂ ಬರಬಾರದು, ರೋಸ್ ಹೂ ಬರಬಾರದು. ರೋಸ್ ಹೂ ಕನಸಿನಲ್ಲಿ ಬಂತು ಅಂತಂದ್ರೆ ನೀವು ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಬೇಕು, ನಿಮಗೇನೋ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾಗತ್ತೆ. ಯಾರಾದರೂ ಬಂದು ನಿಮ್ಮ ತಲೆ ಕಡಿದ್ರು ಅಂತಂದ್ರೆ ಕನಸಿನಲ್ಲಿ ನಿಮ್ಮ ಶಿರಚ್ಛೇದ ಆಯಿತು ಅಂತಂದ್ರೆ ಯು ವಿಲ್ ಬಿ ಎ ಪ್ರೈಮ್ ಮಿನಿಸ್ಟರ್ ಆರ್ ಪ್ರೆಸಿಡೆಂಟ್ ಆಫ್ ದ ನೇಷನ್. ಯಾಕೆಂದ್ರೆ ನಿಮಗೆ ಸಂಪೂರ್ಣ ರಾಜ್ಯಭಾರ ಸಿಗೋದಿದು. ಇವೆಲ್ಲ ಯಾವುದು ನೆಗೆಟಿವ್ ಇದೆ ನಮ್ಮ ಇದರಲ್ಲಿ ಇದರ ಭೂಮಿಯಲ್ಲಿ ಕನಸಿನಲ್ಲಿ ಬಂದಾಗ ಅದು ಪಾಸಿಟಿವ್ ಆಗುತ್ತೆ. ನೆತ್ತರ ಕನಸಿನಲ್ಲಿ ಬರಬೇಕು, ಬಂದ್ರೆ ಒಳ್ಳೆಯದು. ಯಾರಿಗೆ ಅಂತಂದ್ರೆ ಭರತನಿಗೆ ತನ್ನ ಅಪ್ಪ ತೀರಿಕೊಂಡಾಗ ಭರತನಿಗೆ ಒಂದು ಕನಸು ಬೀಳುತ್ತೆ, ಎಣ್ಣೆ ಹಚ್ಕೊಂಡು ಕೂತಂಗೆ. ಸ್ನಾನ ಮಾಡಿದ್ದಂತಂದ್ರೆ ಏನು ತೊಂದರೆ ಇರ್ತಿರ್ಲಿಲ್ಲ ಕನಸಿನಲ್ಲಿ. ಎಣ್ಣೆ ಹಚ್ಕೊಂಡು ಕೂತಂಗೆ ಕನಸು ಬಿತ್ತು, ಅವನು ತಿಲತರ್ಪಣಕ್ಕೆ ಹೋದ ಭರತ, ತಂದೆಯ ತಿಲತರ್ಪಣೆ. ಇದು ಡ್ರೀಮಾಲಜಿ ಅಂತ ಉಪನಿಷತ್ತು ಭಾಗವತ ಎಲ್ಲವೂ ಹೇಳುತ್ತೆ. ಯಾರಿಗೆ ಅಂತಹ ದುಸ್ವಪ್ನ ಇದ್ರೆ ಗಜೇಂದ್ರ ಮೋಕ್ಷದ ಪಾರಾಯಣದಿಂದ ಪೂರ್ಣ ಫಲ ಸಿಗತ್ತೆ. ಅದಕ್ಕೆ ಹೇಳ್ತಾರಲ್ಲಿ, ಅಂತಃಪುರಸ್ಥರುಬಲೇನ ಪದೇ ಗೃಹೇತ ಗ್ರಹಾಣ ಯೂತಪತಿ ರಂಬು ಹಸ್ತ ಅರ್ಥ ಆಹೇದ ಮಾದ ಪುರುಷ ಅಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಳ ನಾಮಧೇಯ ಶ್ರುತ್ವಾ ಹರಿಸ್ಮರಣಾರ್ಥನ ಪ್ರಮೇಯ ಚಕ್ರಾಯುಧ ಪತಗರಾಜ ಭುಜಾದಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪರಾಗ್ರೋಹು ಭಗವಾನ್ ಕೃಪಾಜಿಹೋರ ಅಂತ. ಇದು ಗಜೇಂದ್ರ ಮೋಕ್ಷದ ಕಥೆಯಾಯಿತು. ಆಗ ಗಜೇಂದ್ರನೂ ಕೂಡ ಅವನು ಮತ್ತೆ ಏನು ತನ್ನ ಮೂಲ ರೂಪಕ್ಕೆ ಸೇರಿದ, ಅವನಿಗೂ ಮೋಕ್ಷ ಆಯಿತು, ಮತ್ತೆ ಗಂಧರ್ವನಿಗೂ ತನ್ನ ಮೂಲ ರೂಪಕ್ಕೆ ಸೇರಿದ ಅಂತ ಹೇಳಿ ಮುಂದೆ ಇನ್ನೊಂದು ಘಟನೆ ನಡೆಯುತ್ತೆ. ತಾಪಸ ಮನ್ವಂತರ ಮತ್ತೆ ಚಾಕ್ಷುಷ ಮನ್ವಂತರ, ಸಮುದ್ರ ಮಥನ 2 ಬಾರಿ ನಡೆದಿದೆ, ಒಂದೇ ಬಾರಿ ಅಲ್ಲ 2 ಬಾರಿ ನಡೆದಿದೆ. ಒಂದು ತಾಪಸ ಮನ್ವಂತರದಲ್ಲಿ ಮತ್ತೆ ಚಾಕ್ಷುಷ ಮನ್ವಂತರದ ಕೊನೆಯಲ್ಲಿ, ಅಂದ್ರೆ ವೈವಸ್ವತ ಮನ್ವಂತರ ಶುರು ಆಗೋಕ್ಕಿಂತ ಮುಂಚೆ. ಆಗ 2 ಬಾರಿ ನಡೆದಿದೆ. ಒಂದು ದಿನ ಏನಾಗತ್ತೆ ಅಂತಂದ್ರೆ ದುರ್ವಾಸರು ಬರ್ತಾರೆ, ಇಂದ್ರನ ಕೈಯಲ್ಲಿ ಒಂದು ಮಾಲೆ ಕೊಡ್ತಾರೆ. ಅವನು ಇಂದ್ರ ಅದನ್ನ ಮಾಲೆ ತೆಗೆದು ಐರಾವತಕ್ಕೆ ಹಾಕ್ತಾನೆ, ಅದು ಐರಾವತ ತೆಗೆದು ಬಿಸಾಡತ್ತೆ. ಆಗ ದುರ್ವಾಸರು ಅವನಿಗೆ ಶಾಪ ಕೊಡ್ತಾರೆ, ನೀನು ರಾಜ್ಯಭ್ರಷ್ಟನಾಗುವಂತ. ಅವನು ಇಂದ್ರ ರಾಜ್ಯಭ್ರಷ್ಟನಾಗ್ತಾನೆ. ರಾಜ್ಯಭ್ರಷ್ಟನಾದ ಮೇಲೆ ಎಲ್ಲ ದೈತ್ಯರು ಮತ್ತೆ ದಷ್ಟಪುಷ್ಟರಾಗಿ ಇವ್ರ ಮೇಲೆ ಅವರು ಎಲ್ಲ ಪ್ರಹಾರವನ್ನು ಮಾಡಿ ಮತ್ತೆ ದೈತ್ಯರು ದಷ್ಟಪುಷ್ಟರಾಗ್ತಾರೆ. ಮತ್ತೆ ಇಂದ್ರ ಮತ್ತೆ ದೇವತೆಗಳು ಹೋಗಿ ಚತುರ್ಮುಖನ ಹತ್ರ ಹೋಗ್ತಾರೆ. ಏನ್ ಮಾಡಬೇಕು ಅಂತ ಹೇಳಿದಾಗ, ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ, ಎಲ್ಲರೂ ಭಗವಂತನ ಹತ್ರ ಕೇಳೋಣ ಅಂತ ಹೋಗ್ತಾರೆ. ಎಲ್ಲ ಬ್ರಹ್ಮ ಇಂದ್ರ ಎಲ್ಲರೂ ಹೋಗ್ತಾರೆ. ಎಲ್ಲ ದೇವತೆಗಳು ಹೋದಾಗ ಯಾರಿಗೂ ದೇವರು ಕಾಣಿಸಲ್ಲ, ಕೇವಲ ಚತುರ್ಮುಖ ಬ್ರಹ್ಮ ಮತ್ತೆ ರುದ್ರನಿಗೆ ಮಾತ್ರ ದೇವರು ಕಾಣಿಸ್ತಾನಂತೆ. ಎಲ್ಲಾ ದೇವತೆಗಳಿಗೂ ಒಂದೇನೋ ಫ್ಲಾಶ್ ಆಫ್ ಲೈಟ್ ತರ ಕಾಣಿಸ್ಬಿಡತ್ತಂತೆ. ಬ್ರಹ್ಮರುದ್ರಾದಿವಿರರ್ಚಿತ ಅಂತ ಹೇಳ್ತಾರೆ. ಆದರೂ ಕೂಡ ಅವರು ಕಾಣಿಸಲ್ಲ ಬೇರೆ ದೇವತೆಗಳಿಗೆ. ಬ್ರಹ್ಮರುದ್ರರಿಗೆ ಭಗವಂತ ಕಾಣಿಸಿದಾಗ ಏನು ಮಾಡಬೇಕು ಅಂತ ಕೇಳಿದಾಗ ಹೇಳ್ತಾನೆ, ನೀವು ದೈತ್ಯರ ಜೊತೆ ರಾಜಿ ಮಾಡ್ಕೋಬೇಕು, ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ಮಿಕ್ಕಿದ್ದು ನಾನು ಏನು ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟು ಹೇಳಿ ಕಳಿಸ್ತಾನೆ. ಆಗ ಇವ್ರೇನ್ ಮಾಡ್ತಾರೆ, ದೈತ್ಯರ ಜೊತೆ ರಾಜಿ ಮಾಡಿ ಅಮೃತ ಬರುತ್ತೆ, ಸಮುದ್ರ ಮಥನ ಮಾಡೋಣ ಅಂತ ಒಂದು ಪ್ರೋಗ್ರಾಮ್ ಹಾಕೋತಾರೆ. ಆಗ ಏನ್ ಮಾಡ್ತಾರೆ ಅಂತಂದ್ರೆ, ಸಮುದ್ರದಲ್ಲಿ ಅಮೃತ ಮಥನ ಮಾಡಬೇಕು. ಮಂದರ ಅನ್ನೋ ಪರ್ವತ, ವಾಸುಕಿ ಹಗ್ಗನಾಗಿ ಬಂದ ಆ ಮಂದರ ಪರ್ವತ ಗರುಡ ತಂದು ಸಮುದ್ರದಲ್ಲಿ ಇಟ್ಟಿದ ತಕ್ಷಣ ಅದು ಮುಳುಗ್ಲಿಕ್ಕೆ ಪ್ರಾರಂಭ ಆಯಿತು. ಮುಳುಗ್ಲಿಕ್ಕೆ ಪ್ರಾರಂಭ ಆದಾಗ ಭಗವಂತ ಕೂರ್ಮಾವತಾರ ಮಾಡಿ ಆ ಮಂದರ ಪರ್ವತವನ್ನು ಎತ್ತಿ ಹಿಡಿದಾಗ ಇನ್ನೇನು ಸಮುದ್ರ ಮಥನ ಶುರು ಆಗಬೇಕು ಅನ್ನೋಷ್ಟರಲ್ಲಿ ದೈತ್ಯರು ಹೇಳ್ತಾರೆ, ನಾವು ಬಾಲದ ಕಡೆ ನಿಂತ್ಕೊಳ್ಳಲ್ಲ, ಮುಖದ ಕಡೆ ನಿಂತ್ಕೊಳ್ತೀವಿ ಅಂತ. ಆಯ್ತಪ್ಪ ಹಾಗೆ ಮಾಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಹಿಂದಿನ ಭಾಗ ಅಲ್ಲ, ನಮ್ಮ ಮುಂದೆ ಇರೋರು ನಾವು ಅಂತ ಹೇಳಿದಾಗ ಆಯ್ತು ಅಂತ ಮುಂದೆ ಬಿಡ್ತಾರೆ. ಅಜಿತ ನಾಮಕ ಪರಮಾತ್ಮ ಏನು ಉಪೇಂದ್ರನಿದ್ದನೋ ಆ ಮನ್ವಂತರದು ಅವನೂ ಕೂಡ ಸಮುದ್ರ ಮಥನ ಮಾಡ್ತಾನೆ.
ಅದಕ್ಕೆ ಆಚಾರ್ಯರು ಲಕ್ಷ್ಮಿಯ ಸ್ತುತಿಯ ಮಾಡಬೇಕಾದ್ರೆ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷ ಯಸ್ಯ ಅಪಾಂಗ ಲವಮಾತ್ರತ ಊರ್ಜಿತಾಸ ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ಮಾಡಿದ್ದಾರೆ. ಅಜಿತ ಸುಮ್ಮನೆ ಅವನು ಉಪೇಂದ್ರ ಏನೋ ಅವತಾರ ಅಂತಲ್ಲ, ಭಗವಂತನ ಮೂಲ ಅವತಾರವೇ. ಅದಕ್ಕೆ ಅಜಿತಂ ನಮಾಮಿ ಅಂತ ಆಚಾರ್ಯರು ಒಂದು ದ್ವಾದಶ ಸ್ತೋತ್ರದಲ್ಲಿ ಉಲ್ಲೇಖ ಮಾಡ್ತಾರಲ್ಲ, ಅದಕ್ಕೆ ಲಕ್ಷ್ಮೀ ಸ್ತುತಿ ಅಂತ. ಅಜಿತನೂ ಕೂಡ ಇದರಲ್ಲಿ ಪಾಲ್ಗೊಳ್ತಾನೆ. ಮೊದಲು ವಿಷ ಬಂತು, ಸಮುದ್ರ ಮಥನ ಮಾಡಬೇಕಾದ್ರೆ ಮೊದಲು ವಿಷ ಬಂತು. ವಿಷ ಬಂದ ಮೇಲೆ ನನಗೆ ಬೇಡ, ಯಾರಿಗೂ ಬೇಡ ವಿಷ. ಆಗ ಅಜಿತ ನಗತಾ ನಿಂತು ಬಿಡ್ತಾನೆ. ಯಾಕಂದ್ರೆ ಅವನಿಗೇನು ವಿಷಾನು ಬೇಡ ಮತ್ತೆ ಅಮೃತನೂ ಬೇಡ, ಅವನಿಗೇನು ಅವನು ಇದಕ್ಕೆ ಸುಮ್ಮನೆ ಇವರಿಗೆ ಸಪೋರ್ಟ್ ಮತ್ತೆ ಹೆಲ್ಪ್ ಮಾಡ್ತಾ ಇರೋದು, ಅವನಿಗೆ ಎರಡೂ ಬೇಡ. ಆಗ ಏನ್ ಮಾಡ್ತಾರಂತಂದ್ರೆ ಒಬ್ಬ ದೇವತೆ ಸಮುದ್ರ ಮಥನಕ್ಕೆ ಬಂದಿರಲಿಲ್ಲ, ರುದ್ರ. ಆಗ ಹೇಳ್ತಾರೆ ರುದ್ರನಿಗೆ ಗೊತ್ತಾಗುತ್ತೆ ವಿಷ ಬಂದಿದೆ ಅಂತ. ಆಯ್ತು, ಪಾರ್ವತಿಗೆ ಹೇಳಿ ರುದ್ರ ಆ ವಿಷವನ್ನು ಪಾನ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಒಂದು ವೇದದ ಕಥೆ ಇದೆ, ಆ ಕಥೆ ಹೇಳಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ. ಭಾಗವತದಲ್ಲಿ ಇದು ಇಲ್ಲ, ಋಗ್ವೇದದಲ್ಲಿ ಕಥೆ ಇದೆ ಇದು. ವಿಷ ಬಂದಿದ ತಕ್ಷಣ ಅಜಿತ ಏನ್ ಮಾಡ್ತಾನಂತಂದ್ರೆ ವಾಯುದೇವರಿಗೆ ಹೇಳ್ತಾನೆ, ಅದನ್ನ ಮಥನ ಮಾಡಿ ನೀನು ಕುಡಿದು ಅವನಿಗೆ ಕೊಡು, ಸ್ವಲ್ಪ ನೀನು ಡೈಲ್ಯೂಟ್ ಮಾಡಿ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಋಗ್ವೇದದಲ್ಲಿ ಮಂತ್ರ ಇದೆ, ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಅಪಿಪತ್ಸಹ ಅಂತ, ವಾಯುರಸ್ಮಾವುಪಾಮಂತ ಅಂತಾನೆ ಮಂತ್ರ ಇದೆ ಅದು ಋಗ್ವೇದದಲ್ಲಿ. ಅದು ಡೈಲ್ಯೂಟ್ ಮಾಡಿರೋ ವಿಷ ಶಿವ ಪಾನ ಮಾಡ್ತಾನೆ, ಅವನು ನೀಲಕಂಠನಾಗ್ತಾನೆ. ಅಷ್ಟೇ ಕುಡಿದಿದ್ದಕ್ಕೆ ನೀಲಕಂಠನಾಗ್ತಾನೆ. ಆಗ ಮತ್ತೆ ಶಿವ ಹೋಗಿ ಕೈಲಾಸಕ್ಕೆ ಹೋಗ್ಬಿಡ್ತಾನೆ. ಅವನೇನೋ ಸಮುದ್ರ ಮಥನದಲ್ಲಿ ಪಾಲ್ಗೊಳ್ಳಲ್ಲ, ಅವನು ಹೋಗ್ತಾನೆ. ದೇವರ ಪ್ರೀತಿಗಾಗಿ ನಾನು ಇದನ್ನ ಮಾಡಿದೆ ಅಂತ ಪಾರ್ವತಿಯ ಮುಂದೆ ಹೇಳ್ತಾನೆ. ಮತ್ತೆ ಸಮುದ್ರ ಮಥನ ಶುರುವಾಗುತ್ತೆ. ವಿಷ ಆದ ಮೇಲೆ ಒಂದು ಉಚ್ಚೈಶ್ರವ ಕುದುರೆ ಬರುತ್ತೆ, ಅದು ಇಂದ್ರ ಇಟ್ಕೋತಾನೆ. ಅಪ್ಸರ ಸ್ತ್ರೀಯರು ಬರ್ತಾರೆ, ಅದನ್ನು ಇಂದ್ರ ಇಟ್ಕೋತಾನೆ. ಕಾಮಧೇನು ಬರುತ್ತೆ, ಇಂದ್ರ ಇಟ್ಕೋತಾನೆ. ಆಮೇಲೆ ಚಂದ್ರ ಬರ್ತಾನೆ, ಅದನ್ನು ಇಂದ್ರ ಇಟ್ಕೋತಾನೆ. ಆಮೇಲೆ ಚಂದ್ರನ ಜೊತೆ ಲಕ್ಷ್ಮಿಯೂ ಕೂಡ ಅಲ್ಲಿ ಉದ್ಭವ ಆಗ್ತಾಳೆ. ಲಕ್ಷ್ಮಿ ಯಾರ ಹತ್ರನೂ ಹೋಗುವುದಿಲ್ಲ, ಅವಳು ನಿತ್ಯ ಅವಿಯೋಗಿನಿ ಆದಂತಹ ಲಕ್ಷ್ಮಿ ಭಗವಂತನನ್ನು ಸೇರ್ತಾಳೆ. ಆಮೇಲೆ ಎಲ್ಲ ಬಂತು, ಉಚ್ಚೈಶ್ರವ ಕುದುರೆ, ಕಾಮಧೇನು, ಕಲ್ಪವೃಕ್ಷ ಎಲ್ಲ ಬಂತು, ಎಲ್ಲ ಇಂದ್ರ ಇಟ್ಕೊಂಡ. ಮತ್ತೆ ಮಥನ ಮಾಡಬೇಕಾದ್ರೆ ಕಳ್ಳು ಬಂದ್ಬಿಡತ್ತೆ. ಕಳ್ಳು ಬಂದಿದ ತಕ್ಷಣ ದೈತ್ಯರು ನಮಗ್ ಬೇಕು ಅಂತ ಇದನ್ನ ಮಾಡ್ತಾರೆ, ಕಳ್ಳು ದೈತ್ಯರು ತಗೊಂಡ್ಬಿಡ್ತಾರೆ. ಆಮೇಲೆ ಮತ್ತೂ ಮಥನ ಮಾಡ್ತಾರೆ. ಮತ್ತೂ ಮಥನ ಮಾಡಿದಾಗ ಕೊನೆಗೆ ಅಮೃತ ಬರುತ್ತೆ. ಬರೀ ಅಮೃತ ಬರಲ್ಲ, ಅಮೃತ ಕಲಶವನ್ನು ಹಿಡಿದುಕೊಂಡು ಧನ್ವಂತರಿ ಬರ್ತಾನೆ. ಧನ್ವಂತರಿ ಬಂದಿದ ತಕ್ಷಣ ಅಮೃತ ನನಗೆ ಬೇಕು ಅಂತ ಗದ್ದಲ ಶುರುವಾಗುತ್ತೆ. ಆಗ ಮತ್ತೆ ಭಗವಂತ ಮೋಹಿನಿ ಅವತಾರ ಮಾಡ್ತಾನೆ. ಆ ಧನ್ವಂತರಿ ಕೈಯಲ್ಲಿರುವ ಅಮೃತದ ಒಂದು ಕಲಶವನ್ನು ಹಿಡಿದು ಮೋಹಿನಿ ತಗೊಂಡು ಮೋಹಿನಿ ಅವತಾರ ಆಗುತ್ತೆ. ಮೋಹಿನಿ ಅವತಾರ ಆಗಿದ ತಕ್ಷಣ ಎಲ್ಲ ರಾಕ್ಷಸರು ಅವಳ ಹಿಂದೆ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಮೋಹಿನಿ ಹೇಳ್ತಾಳೆ, ನನ್ನನ್ನು ನಂಬಬೇಡಿ, ಪ್ರಾಯದ ಹುಡುಗಿಯರನ್ನು ನಂಬಬಾರದು. ಪ್ರಾಯದ ಹುಡುಗಿಯರನ್ನು ನಂಬಬಾರದು, ನೀವು ನಂಬೋಂಗಿದ್ರೆ ನಂಬಿ, ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾಳೆ ಮೋಹಿನಿ. ಆದ್ರೂ ಕೂಡ ಇಲ್ಲ ನೀನು ಹೇಳ್ದಂಗೆ ನಾವು ಮಾಡ್ತೀವಿ ಅಂತ ಮೋಹಿನಿ ಹೇಳಿದಾಗ, ಮೋಹಿನಿ ಆಯ್ತು, ಮೊದಲು ನಾನು ಎಲ್ಲ ದೇವತೆಗಳಿಗೆ ಅಮೃತ ಕೊಡ್ತೀನಿ, ಆಮೇಲೆ ನಿಮಗೆ ಕೊಡ್ತೀನಿ ಅಂತ. ಆಯ್ತು, ಅಡ್ಡಿ ಇಲ್ಲ, ನೀನು ಹೇಗೆ ಹೇಳ್ತೀವಿ ಹಾಗೆ ಮಾಡ್ತೀವಿ ಅಂತಾರೆ. ಮೋಹಿನಿ ಎಲ್ಲರಿಗೂ ಅಮೃತ ಕೊಡ್ತಾರೆ. ಆದರೂ ಕೂಡ ರಾಹು ಮತ್ತೆ ಕೇತು ಅದೇ ಒಂದು ದೇವತೆಗಳ ಒಂದು ಸಾಲಿನಲ್ಲಿ ಬಂದು ಕೂಡ್ತಾರೆ. ದೇವತೆಗಳು ಭಗವಂತನಿಗೆ ತೋರಿಸಿದಾಗ ಭಗವಂತ ಶಿರಚ್ಛೇದ ಮಾಡ್ತಾನೆ. ಅವರ ತಲೆ ಮಾತ್ರ ಅಮೃತ ಆಯಿತು, ಮತ್ತು ತಲೆ ಮಿಕ್ಕಿದ್ದು ಒಂದು ಅಂಗ ಅವ್ರದ್ದು ಕಡಿದು ಬಿತ್ತು, ತಲೆ ಮಾತ್ರ ಅಮೃತ ಆಯಿತು ಅವ್ರದ್ದು, ರಾಹು ಕೇತು. ಅದು ಗ್ರಹಗಳಲ್ಲಿ ಸೇರಿತು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅಮೃತ ಕೊಟ್ಟ ಮೇಲೆ ಇವ್ರ ಹತ್ರ ಏನೂ ಉಳಿಯಲ್ಲ. ಆಗ ರಾಕ್ಷಸರ ಶಕ್ತಿ ಎಲ್ಲ ಖರಾಸವಾಗುತ್ತೆ. ಖರಾಸವಾದಾಗ ಮತ್ತೆ ದೇವತೆಗಳು ರಾಕ್ಷಸರನ್ನು ಸದೆ ಬಡಿದು ತಮ್ಮ ಲೋಕವನ್ನು ತಾವು ತಗೊಳ್ತಾರೆ. ಆಗ ನಾರದರು ಬರ್ತಾರೆ. ಮತ್ತೆ ನಾರದರು ಬಂದು, ಸಾಕಪ್ಪ ಈ ಗದ್ದಲ, ಎಷ್ಟಂತ ಅವ್ರನ್ನ ಸದೆ ಬಡಿತೀರ ರಾಕ್ಷಸರನ್ನ, ಸಾಕು ಮಾಡಿ ಇನ್ನ ಅಂತ ಹೇಳಿ ಆ ಯುದ್ಧವನ್ನು ನಿಲ್ಲಿಸ್ತಾರೆ. ಆಗ ಯುದ್ಧದಲ್ಲಿ ಅಲ್ಲಿ ಬಲಿ ಚಕ್ರವರ್ತಿ ಇದ್ದ ರಾಕ್ಷಸರ ಕಡೆ. ನಿಮಗೀಗ ಪ್ರಶ್ನೆ ಬರುತ್ತೀಗ, ಇನ್ನೂ ನರಸಿಂಹ ಅವತಾರ ಆಗಬೇಕು ವೈವಸ್ವತ ಮನ್ವಂತರದಲ್ಲಿ. ಪ್ರಹ್ಲಾದನ ಮೊಮ್ಮಗ ಬಲಿ. ಅದೇನು ಸ್ವಾಮಿ ನಿಮ್ದು ಪುರಾಣ ಅಂತಂದ್ರೆ ಎಲ್ಲ ಇಂಥವೇ ಹೇಳೋದು ನೀವು. ಆ ಮೊಮ್ಮಗ ಯಾವಾಗೋ ಬರ್ತಾನೆ, ಅಜ್ಜ ಯಾವಾಗೋ ಬರ್ತಾನೆ, ಹಾಗಲ್ಲ. ಅದಕ್ಕೆ ಮತ್ತೆ ಆಚಾರ್ಯರು ಒಂದು ನಿರ್ಣಯ ಕೊಡ್ತಾರೆ, ಪ್ರತಿ ಮನ್ವಂತರಂ ಪ್ರಾಯ ಪ್ರಹ್ಲಾದ ಬಲಿ ಯಜ್ಞಿರೆ ಅಂತ. ಪ್ರತಿ ಮನ್ವಂತರದಲ್ಲಿ ಹೇಗೆ ಇಂದ್ರ ಉಪೇಂದ್ರ ಚೇಂಜ್ ಆಗ್ತಾರಲ್ಲ, ಹಾಗೆ ಪ್ರತಿ ಮನ್ವಂತರದಲ್ಲಿ ಒಬ್ಬ ಪ್ರಹ್ಲಾದ, ಒಬ್ಬ ಬಲಿ ಇರ್ತಾನೆ. ಇವು ಎಲ್ಲವೂ ಕೂಡ ನಾವು ಸಮನ್ವಯ ಮಾಡಿ ನೋಡಿದಾಗ ಪುರಾಣ ಚಂದ ಅನ್ಸತ್ತೆ. ಇಲ್ಲ ಅಂತಂದ್ರೆ ಇದು ಆಲ್ ಫಿಕ್ಟಿಷಿಯಸ್ ಹಂಗ ಅನ್ಸ್ಬಿಡುತ್ತೆ. ಅದನ್ನ ನಾವು ಸ್ವಲ್ಪ ಬೇರೆ ಗ್ರಂಥದಲ್ಲಿ ಆಚಾರ್ಯರು, ದೊಡ್ಡವರು, ಹಿರಿಯರು ಏನು ಹೇಳಿದ್ದಾರೆ ನೋಡಿಕೊಂಡು ಕೂಡಿಸಿ ನಾವು ಪುರಾಣವನ್ನು ಓದಬಹುದು, ಹೇಳ್ಬೋದು ಅಂತ.
ಆಗ ಬಲಿ ಏನು ಮಾಡ್ತಾನಂತಂದ್ರೆ, ಬಲಿ ಶುಕ್ರಾಚಾರ್ಯರು ಎಲ್ಲರನ್ನು ಶುಶ್ರೂಷೆ ಮಾಡಿಸಿ ಮತ್ತೆ ಬಲಿ ರಾಜ್ಯಭಾರ ಕಟ್ಟಿ ಮತ್ತೆ ಭಗವಂತನ ತಪಸ್ಸು ಮಾಡಿ ಅವನು ಕೂಡ ಮುಂದೆ ರಾಜನಾಗ್ತಾನೆ. ಇಲ್ಲಿ ಒಂದು ನಾವು ನೋಡಬೇಕು, ಸಮುದ್ರ ಮಥನ ಎಲ್ಲಿ ನಡೀತು ಅಂತ. ಮತ್ತೆ ಅದು ಭೂಲೋಕದ ಕಥೆ ಅಲ್ಲ, ಅದು ದೇವಲೋಕದ ಕಥೆ. ಆದರೆ ಸಮುದ್ರ ಮಥನ ನಿತ್ಯ ನಮ್ಮಲ್ಲೇ ನಡೀಬೇಕು. ನಮ್ಮ ಹೃದಯ ಸಮುದ್ರ ಮಥನ ನಿತ್ಯ ಆಗಬೇಕು. ನಮ್ಮ ಸಮುದ್ರ ಅಂತಂದ್ರೆ ನಮ್ಮ ಹೃದಯ, ಮಂದರ ಅಂತಂದ್ರೆ ನಮ್ಮ ತಲೆ ಕೆಡಿಸುವ ಮನಸ್ಸು, ವಾಸುಕಿ ಅಂತಂದ್ರೆ ನಮ್ಮಲ್ಲಿ ಇರುವ ಕುಂಡಲಿನಿ ಶಕ್ತಿಯನ್ನೇ ಜಾಗೃತ ಮಾಡಿ ಆ ಮನಸ್ಸಿಗೆ ಕಟ್ಟಿ ಮಥನ ಮಾಡಬೇಕು. ಮಥನ ಮಾಡ್ತಾ 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 ಹೋದಾಗ ಮೊದಲು ಹಾಲಾಹಲದ ವಿಷಯ ಬರುತ್ತೆ. ಅಂತಂದ್ರೆ ನಾಸ್ತಿಕ್ಯದ ವಾದ ಬರುತ್ತೆ. ಇವೆಲ್ಲ ಏನಪ್ಪ ಪುರಾಣ ಪುಣ್ಯಕಥೆ ಇವೆಲ್ಲ ಯಾರ್ದು, ಇವೆಲ್ಲ ಸುಳ್ಳು ಅಂತ ಅದು ನಾಸ್ತಿಕ್ಯ ಬರುತ್ತೆ. ಅಲ್ಲಿಗೆ ಬಿಟ್ಟು ಬಿಡಬಾರ್ದು, ನಾವು ಮತ್ತೆ ಮಥನ ಮಾಡಬೇಕು. ಮಥನ ಮಾಡಿದಾಗ ಜ್ಞಾನ ಬರುತ್ತೆ. ಜ್ಞಾನ ಬಂದಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಆಯ್ತು ಇವರು ಜ್ಞಾನಿಗಳು ಅಂತ ದುಡ್ಡು ಬರ್ಲಿಕ್ಕೆ ಶುರು ಆಗುತ್ತೆ. ಹಾಗೆ ಮಥನ ಮಾಡ್ತಾ ಇದ್ವಿ, ದುಡ್ಡು ಬರುತ್ತೆ, ನಮ್ಮ ಆಚಾರ ಶ್ರೀಮಂತರಾದರು, ಕುದುರೆ ಬಂತು, ಎಲ್ಲ ಬಂತು, ದುಡ್ಡು ಬಂತು ಅಂತ ಅಲ್ಲಿಗೆ ಬಿಟ್ಟು ಬಿಡಬಾರ್ದು. ಅಲ್ಲಿಗೆ ಇನ್ನೂ ಮಥನ ಮಾಡಿದರೆ ಅಲ್ಲೂ ಕಳ್ಳು ಬರುತ್ತೆ. ಅಂತಂದ್ರೆ ಅದು ಏನು ಅಮಲು ಏನಿರುತ್ತೆ ಅಲ್ಲ, ಅಧ್ಯಾತ್ಮದ ಅಮಲು ನಮ್ಮ ತಲೆಗೆ ಹೋಗಬಾರದು. ಆಗೂ ಮಥನ ಮಾಡಬೇಕು. ಆಗೂ ಮಥನ ಮಾಡಿದಾಗ ತತ್ವಜ್ಞಾನದ ಅಮೃತವನ್ನು ತಗೊಂಡು ಭಗವಂತ ಬರ್ತಾನೆ. ಅದು ಕೊನೆಯ ಮಥನ. ಆಗ ನಮಗೆ ತತ್ವಜ್ಞಾನದ ಅಮೃತ ಬಂದಾಗ ಆ ಅಮೃತವನ್ನು ನಾವು ಪಾನ ಮಾಡಬೇಕು. ಅದು ಸಮುದ್ರ ಮಥನ. ಇನ್ನು ಇಷ್ಟಿಗೆ ಬಿಡಬಾರದು. ಇನ್ನೇನಾಯ್ತು ಅಂತಂದ್ರೆ ಮುಂದೆ ನಾನು ಈ ಸ್ಟೋರಿ ಕನೆಕ್ಟ್ ಮಾಡ್ತೀನಿ. ಮುಂದೆ ಏನಾಯ್ತು ಅಂತಂದ್ರೆ ಎಲ್ಲ ದೇವತೆಗಳು ರುದ್ರನ ಮುಂದೆ ಹೇಳ್ತಾರೆ, ಭಗವಂತ ಮೋಹಿನಿ ಅವತಾರ ತೋರಿಸಿ ನಮಗೆಲ್ಲ ಮಜಾ ಕೊಟ್ಬಿಟ್ಟ ಅಂತ ಹೇಳ್ತಾರೆ. ಮಜಾ ಅಂತಂದ್ರೆ ನಮಗೆಲ್ಲ ರೋಚಕವಾಯಿತು ಅವನ ಅವತಾರ ನೋಡಿ ಅಂತ ಕೇಳಿದಾಗ ರುದ್ರ ಏನ್ ಮಾಡ್ತಾನಂತ ತನ್ನ ಭೂತಗಣಗಳು ಪಾರ್ವತಿಯನ್ನು ಸಮೇತ ಕರ್ಕೊಂಡು ಬರ್ತಾನೆ. ವೈಕುಂಠಕ್ಕೆ ಬಂದು ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ, ಅಪ್ಪ ನಿನ್ನ ಮೋಹಿನಿ ಅವತಾರ ನನಗೂ ತೋರಿಸು ಅಂತ. ಆಗಾಗ ಭಗವಂತ ಹೇಳ್ತಾನೆ, ನಾನು ತೋರಿಸ್ತೀನಿ, ಆದ್ರೆ ಪಚೀತಿ ಆಗತ್ತೆ ನಿನಗೆ, ಸ್ವಲ್ಪ ಕೇರ್ಫುಲ್ ಆಗಿರುವಂತ ರುದ್ರನಿಗೆ ವಾರ್ನ್ ಮಾಡ್ತಾನೆ ದೇವರು. ಇಲ್ಲ ಆದರೂ ಕೂಡ ನಿನ್ನ ಮೋಹಿನಿ ಅವತಾರ ತೋರಿಸು ಅಂತ ಹೇಳ್ತಾನೆ. ಮೋಹಿನಿ ಅವತಾರ ತೋರಿಸ್ಬೇಕು ಅಂತ ತೋರಿಸ್ತಾನೆ. ರುದ್ರ ಹೋಗಿ ಅದನ್ನ ಅಪ್ಪಿ ಇಟ್ಕೊಳ್ಳಿಕ್ ಪ್ರಯತ್ನ ಮಾಡ್ಬಿಡ್ತಾನೆ. ಅಂತಂದ್ರೆ ನಮಗೆ ತತ್ವಜ್ಞಾನದ ಅಮೃತ ಬಂದರೂ ಕೂಡ ನಮ್ಮ ಮನಸ್ಸು ನಿಯಂತ್ರಣ ಆಗಲ್ಲ. ನೋಡಿ, ಮನೋಭಿಮಾನಿ ಶಿವನಿಗೆ ನಿಯಂತ್ರಣ ಆಗಲಿಲ್ಲ, ಈಗ ನಮ್ಮಂತವ್ರ ಪಾಡಿಯನ್ನು ಹೇಳಿ. ಹಾಗೆ ಇನ್ನೂ ಮಥನ ಮಾಡಿದಾಗ ನಮಗೆ ಮೋಹಿನಿಯಂತಹ ಒಂದು ಅದು ಏನು ಅವತಾರ ಇದೆ, ಅದು ಅವತಾರದ ಪೂರ್ಣ ಜ್ಞಾನ ನಮಗೆ ಗೊತ್ತಾಗತ್ತೆ. ಪೂರ್ಣ ಜ್ಞಾನ ಅಲ್ಲ, ಅವತಾರದ ಮುಖ್ಯ ಕ್ರಿಯೆ ಗೊತ್ತಾದಾಗ ನಾವು ಆಮೇಲೆ ಮೋಕ್ಷಕ್ಕೆ ಹೋಗಬೇಕು. ಇದು ಸಮುದ್ರ ಮಥನ ನಿತ್ಯ ನಮ್ಮಲ್ಲಿ ಆಗಬೇಕು. ಪುರಂದರದಾಸರು ಒಂದು ಕವನ ಮಾಡಿದ್ದಾರೆ ಶ್ರೀನಿವಾಸನಿಗೆ, ಬೆಳಗ್ಗೆ 7 ಸಮುದ್ರ ಮಥನ ಮಾಡೋದು. ಏನು ಸಮುದ್ರ ಮಥನ ಆಗೋಗಿದೆ, ದಿನ ಏನ್ ಮಾಡೋದು? ಅದಕ್ಕೆ ಅಪ್ಪ ಇದು ಹೃದಯ ಸಮುದ್ರದ ಮಥನ ಅಂತ. ನಮ್ಮಲ್ಲಿ ಇರುವ ಶಕ್ತಿ ಕೇಂದ್ರಗಳು ಮತ್ತೆ ನಮ್ಮಲ್ಲಿ ಇರುವ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಸಿ ನಾವು ಈ ಸಮುದ್ರ ಮಥನ ನಿತ್ಯದಲ್ಲಿ ಮಾಡಬೇಕು. ಇಲ್ಲಿಗೆ ಸಮುದ್ರದ ಮಥನ ಕಥೆ ಮುಗಿದ ಮೇಲೆ ವಾಮನನ ಕಥೆ ಬರುತ್ತೆ. ಬಲಿಚಕ್ರವರ್ತಿ ಮತ್ತೆ ದಷ್ಟಪುಷ್ಟನಾಗಿ ಬಲಿಚಕ್ರವರ್ತಿ ಮತ್ತೆ ಸ್ಟ್ರಾಂಗ್ ಆಗಿ ಒಬ್ಬ ರಾಜನಾಗ್ತಾನೆ. ಆಗ ಅದಿತಿ ದೇವಿ ಕಾಶ್ಯಪರ ಹತ್ರ ಹೇಳ್ತಾಳೆ, ಇಲ್ಲ ಮತ್ತೆ ಎಲ್ಲ ದೈತ್ಯರು ನಮ್ಮ ದೇವತೆಗಳನ್ನು ಸದೆಬಡಿತಾ ಇದ್ದಾರೆ, ಅವರನ್ನು ಆ ಬಲಿ ನಿಗ್ರಹಕ್ಕಾಗಿ ಒಬ್ಬ ನನಗೆ ಒಂದು ಸಂತಾನ ಬೇಕು, ನನಗೆ ಅನುಗ್ರಹ ಮಾಡಿ ಅಂತ ಕಾಶ್ಯಪರಲ್ಲಿ ಕೇಳ್ತಾಳೆ. ಆಗ ಕಾಶ್ಯಪರು ಅದಿತಿ ದೇವಿಗೆ ಹೇಳ್ತಾರೆ, ನೀನು ಪಯೋವ್ರತ ಮಾಡು ಅಂತ. ಭಾದ್ರಪದ ಮಾಸದಲ್ಲಿ ಪಯೋವ್ರತ ಅಂತ ಇದೆ, ಆ ಪಯೋವ್ರತ ಮಾಡು ಅಂತ ದಾಸರು ಹಾಡಿದ್ದಾರೆ. ಅದಕ್ಕೆ ಅದಿತಿ ದೇವಿ ಪಾಲ್ವ್ರತವ ಮಾಡಿದಳಾಕೆ ಪತಿಯಾಜ್ಞೆ ಕೇಳಿಕೊಂಡು ಅಂತ ಪಯೋವ್ರತ ಮಾಡ್ತಾಳೆ. ಭಾದ್ರಪದ ಮಾಸದಲ್ಲಿ ಒಂದು ದಿನ, ಭಾದ್ರಪದ ಮಾಸದ ದ್ವಾದಶಿ ಶ್ರವಣ ನಕ್ಷತ್ರದಲ್ಲಿ. ನೋಡಿ, ನಮಗೆ ದ್ವಾದಶಿ ನಾಡಿದ್ದೇ ಇರೋದು ಅಂತಂದ್ರೆ ಇದು ದೇವರ ಚಿತ್ತಕ್ಕೆ ಬಂದಿದೆ ಅಂತಾನೆ ನಾವು ಮಾಡ್ತಾ ಇರೋ ಭಾಗವತ ಇದು ಚಿಂತನೆ. ದ್ವಾದಶಿ ಭಾದ್ರಪದ ಮಾಸದ ದ್ವಾದಶಿ ಶ್ರವಣ ನಕ್ಷತ್ರದಲ್ಲಿ ವಾಮನ ಜನನ ಆಗತ್ತೆ, ವಾಮನ ಪ್ರಾದುರ್ಭಾವ ಆಗತ್ತೆ. ವಾಮನ ಪುಟ್ಟ ಮಗು ಆಗ್ತಾನೆ. ಎಲ್ಲಾ ದೇವತೆಗಳು ಬಂದು ಅವನಿಗೆ ಕಮಂಡಲು, ಮೌಂಜಿ, ಏನೇನು ಕೌಪೀನ, ಏನೇನು ಒಬ್ಬ ವಟುವಿಗೆ ಏನೇನು ಬೇಕು ಎಲ್ಲವನ್ನೂ ಕೊಡ್ತಾರೆ. ಅಜಿನ ದಂಡ ಕಮಂಡಲು ಮೇಖಲಾ ರುಚಿರವಾಗ್ ಬಟವಾಮನ ಮೂರ್ತಯೇ ಅಂತ ನಾವು ದದಿವಾಮನ ಸ್ತೋತ್ರದಲ್ಲಿ ನೋಡ್ತೇವೆ. ಹಾಗೆ ವಾಮನ ಬಲಿಯ ಯಾಗಶಾಲೆಗೆ ಬರ್ತಾನೆ. ಎಲ್ಲ ಕೌಪೀನ ಅವೆಲ್ಲ ಉಟ್ಕೊಂಡು ಯಾಗಶಾಲೆಗೆ ಬರ್ತಾನೆ. ಯಾಗಶಾಲೆಗೆ ಬಂದಾಗ ಬಲಿ ಏನ್ ಬೇಕಪ್ಪ ಕೇಳಂತಂದ್ರೆ ನನಗೆ 3 ಹೆಜ್ಜೆ ಕೊಡು ಅಂತ ಹೇಳ್ತಾನೆ. ಏನ್ ನೀನು ರಾಜರ ಹತ್ರ ಒಂದು 3 ಹೆಜ್ಜೆ ಕೇಳೋದು? ಯಾರೋ ಒಂದು ರಾಜರ ಹತ್ರ ಒಂದು ರೂಪಾಯಿ ಕೊಡು ಅಂತ ಕೇಳಿದಂಗೆ ನಿನಗೆ ಏನ್ ಬೇಕು ಹೇಳಿ ಕೊಡ್ತೀನಿ, ನಾನು ಒಂದು ಸಾಮ್ರಾಜ್ಯನೇ ಕೊಡ್ತೀನಿ, ನೀನು ಆಶ್ರಮ ಕಟ್ಕೊಂಡಿರು ಅಂತ ಕೇಳ್ತಾನೆ. ಆಗ
ವಾಮನನ ಉತ್ತರ ಮಾತ್ರ ಬಹಳ ರೋಚಕ. ಯಾರಿಗೆ 3 ಹೆಜ್ಜೆ ಸಾಲಲ್ಲ, ಇಡೀ ಜಗತ್ತೇ ಸಾಲಲ್ಲ ಅವರಿಗೆ, ನನಗೆ 3 ಹೆಜ್ಜೆ ಮಾತ್ರ ಕೊಡು, ಇನ್ನು ನೋಡೋಣ ಮತ್ತೆ ಏನಾದರೂ ಬೇಕಾದ್ರೆ ಅಂತ ವಾಮನ ಹೇಳ್ತಾನೆ. ಅಲ್ಲೇ ಪಕ್ಕದಲ್ಲಿ ಶುಕ್ರಾಚಾರ್ಯರು ಇರ್ತಾರೆ, ದೈತ್ಯ ಗುರುಗಳು ಹೇಳ್ತಾರೆ, ಬೇಡಪ್ಪ ಇದು ನೀನು ಟ್ರ್ಯಾಪಲ್ಲಿ ಹೋಗ್ತೀಯಾ, ಬಿಡಬೇಡ, ಅವನಿಗೆ ವಚನ ಕೊಡಬೇಡ ಅಂತ ಹೇಳಿದಾಗಲೂ ಕೂಡ ಬಲಿ ಹೇಳ್ತಾನೆ, ಇಲ್ಲ ನಾನು ಅವನಿಗೆ ಮಾತು ಕೊಟ್ಟಾಯಿತು, ನಾನು 3 ಹೆಜ್ಜೆ ಕೊಡ್ತೇನೆ ಅಂತ 3 ಹೆಜ್ಜೆಗೆ ಸಂಕಲ್ಪ ಮಾಡಿ ಅವನಿಗೆ ಕೊಡ್ತಾನೆ. 1ನೇ ಹೆಜ್ಜೆ ವಾಮನ ಇಟ್ಟಾಗ ಅವನು ವಾಮನನ ತ್ರಿವಿಕ್ರಮನಾಗಿ ನಿಂತು ಬಿಡ್ತಾನೆ. 1ನೇ ಹೆಜ್ಜೆ ಪೂರ್ತಿ ಭೂಲೋಕ ಬ್ರಹ್ಮಾಂಡ ಅದರ ಮೇಲೆ ಹೋಗುತ್ತೆ. ಆಮೇಲೆ ಇನ್ನೊಂದು ಹೆಜ್ಜೆ ಇಡೀ ಭೂಮಿಯಾಕಾಶದಲ್ಲಿ ಪೂರ್ತಿ ತುಂಬಿ ಹೋಗ್ಬಿಡತ್ತೆ. ಆಗ 3ನೇ ಹೆಜ್ಜೆ ಎಲ್ಲಿಡ್ಲಿ ಅಂತ ಮತ್ತೆ ಎಲ್ಲರಿಗೂ ಪೂರ್ವ ಪಕ್ಷ ಬರುತ್ತೆ. 1ನೇ ಹೆಜ್ಜೆ ಇಟ್ಟಾಗ ಬಲಿ ಏನು ಹೆಜ್ಜೆ ಕೆಳಗಡೆ ಇದ್ನಾ? ಇಲ್ಲ. ಈ ಬಲಿ ಚಕ್ರವರ್ತಿ ಮತ್ತೆ ಬಲಿವಾಮನ ಕಥೆ ಅಂತಂದ್ರೆ ನಮ್ಮೆಲ್ಲರ ಕಥೆನೆ, ನಾವುಗಳು ಕೂಡ ಬಲಿಯಾಗಬೇಕು. 3ನೇ ಹೆಜ್ಜೆ ಅಂತಂದ್ರೆ ಅದಕ್ಕೆ ವೇದದಲ್ಲಿ ಒಂದು ಮಂತ್ರ ಇದೆ, ಇದಂ ವಿಷ್ಣುರ್ ವಿಚಕ್ರಮೇ ತ್ರೇದಾ ನಿಧದೇ ಪದಂ ಸಮೂ ಮೂಢ ಮತ್ಸ್ಯಪಾಂ ಸುರೇ ಅಂತ. 3ನೇ ಹೆಜ್ಜೆ ಅಂತಂದ್ರೆ ನನ್ನನ್ನು ನಾನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳೋದು, ಅದೇ 3ನೇ ಹೆಜ್ಜೆ. ಅಂತಂದ್ರೆ ನಾವು ಹೇಗೆ ಬಲಿಗಳಾಗಬೇಕು ಅಂತಂದ್ರೆ ನಮ್ಮ ದೇವರ ಕೋಣೆಯಲ್ಲಿರುವ ಭಗವಂತ, ಕೃಷ್ಣಾಜನ ಪೆಟ್ಟಿಗೆಯಲ್ಲಿರುವುದು ಚಿಕ್ಕ ಭಗವಂತ, ಅದು ಒಂದನೇ ಹೆಜ್ಜೆ. 2ನೇ ಹೆಜ್ಜೆ ಅದೇ ನನ್ನ ಕೃಷ್ಣಾಜನ ಪೆಟ್ಟಿಗೆಯಲ್ಲಿರೋ ಭಗವಂತ ಇಡೀ ಭೂಮ್ಯಾಕಾಶದಲ್ಲಿ ತುಂಬಿದ್ದಾನೆ, 2ನೇ ಹೆಜ್ಜೆ. 3ನೇ ಹೆಜ್ಜೆ ನನ್ನನ್ನು ನಾನು ಭಗವಂತನಿಗೆ ಸಮರ್ಪಣೆ ಮಾಡಿ ಆತ್ಮನಿವೇದನಂ, ಅದು ತಲೆ ಮೇಲೆ ಇಡ್ಲಿ ಅಂತ, ಭಗವಂತನ ನಿತ್ಯದಲ್ಲಿಯೂ ಅವನ ಕಾಲು ನಮ್ಮ ತಲೆಯ ಮೇಲೆ ಇರಲಿ ಅಂತ 3ನೇ ಹೆಜ್ಜೆ. ಇದು ವೇದದ ಮಾತು ಮತ್ತೆ ಭಾಗವತ ಹೇಳುತ್ತೆ. ಆಗ ಬಲಿಯ ತಲೆಯ ಮೇಲೆ ಕಾಲಿಟ್ಟು ಆ ಬಲಿಯನ್ನು ಪಾತಾಳಕ್ಕೆ ಕಳಿಸ್ತಾನೆ. ಆಗ ಈ ಒಂದು ಘಟನೆಯನ್ನು ನೋಡ್ಲಿಕ್ಕೆ ಪ್ರಹ್ಲಾದ ಬಂದಿರ್ತಾನೆ, ಮೊಮ್ಮಗ ಅಜ್ಜ ಬಂದಿರ್ತಾನೆ. ಅಜ್ಜ ಬಂದು ಒಂದು ಭಗವಂತನಿಗೆ ಹೇಳ್ತಾನೆ, ನಾನು ನಿನ್ನ ತೊಡೆಯ ಮೇಲೆ ಕೂತೆ, ಎಷ್ಟು ನನ್ನ ಮೇಲೆ ಅನುಗ್ರಹ ಮಾಡಿದೆ ನನ್ನ ವಂಶದ ಮೇಲೆ ಅಂತಂದ್ರೆ, ನಾನು ನಿನ್ನ ತೊಡೆಯ ಮೇಲೆ ಕೂತೆ, ನೀನು ನಿನ್ನ ಪಾದವನ್ನು ನನ್ನ ಮೊಮ್ಮಗನ ಮೇಲೆ ಇಟ್ಟೆ. ಯಾರ ತಲೆ ಮೇಲೆ ಪಾದ ಇಟ್ಟಿದ್ಯಾ ನೀನು? ಲಕ್ಷ್ಮಿ ತಲೆ ಮೇಲೆ ಇಡ್ಲಿಲ್ಲ, ಚತುರ್ಮುಖನ ತಲೆ ಮೇಲೆ ಇಡ್ಲಿಲ್ಲ, ವಾಯುದೇವರ ತಲೆ ಮೇಲೆ ಇಡ್ಲಿಲ್ಲ, ನನ್ನ ಮೊಮ್ಮಗನ ತಲೆ ಮೇಲೆ ಇಟ್ಟಿದ್ಯಾ ಅಂತ ಹೇಳಿ ಅವನಿಗೆ, ವಾಮನನಿಗೆ, ತ್ರಿವಿಕ್ರಮನಿಗೆ ಪ್ರಾರ್ಥನೆ ಮಾಡಿ ಬಲಿ ಚಕ್ರವರ್ತಿ ಪಾತಾಳಕ್ಕೆ ಹೋಗ್ತಾನೆ. ಅವನೇ ಮುಂದಿನ ಮನ್ವಂತರದಲ್ಲಿ ಇಂದ್ರನಾಗ್ತಾನೆ. ಹೀಗೆ ಇದು ಒಂದು ಬಲಿ ಚಕ್ರವರ್ತಿಯ ಕಥೆ ಮತ್ತು ವಾಮನನ ಕಥೆ. ಮುಖ್ಯವಾಗಿ ಇವು ಎಲ್ಲವೂ ಕೂಡ ಇವು ಸಾಂಕೇತಿಕ. ಇವು ಅಂತಂದ್ರೆ ಬಲಿ ಚಕ್ರವರ್ತಿ ಇವೆಲ್ಲ ಏನು ಅವತಾರ, ವಾಮನ ಅವತಾರ ಆಗಿದೆಯಲ್ಲ, ನಮಗೆ ಇದರ ಒಂದು ಲೆಸನ್, ಇದರಿಂದ ನಾವು ಪಾಠ ಕಲಿಬೇಕು. ನಾವು ನಿತ್ಯದಲ್ಲಿ ಬಲಿನೇ ಆಗಬೇಕು. ನಾವು ಭಗವಂತನಿಗೆ ನಿತ್ಯದಲ್ಲಿ 3 ಹೆಜ್ಜೆ, 1 ಹೆಜ್ಜೆ ನಮ್ಮ ತಲೆ ಮೇಲೆ ಇಡಪ್ಪ ಭಗವಂತ, 2 ಹೆಜ್ಜೆ ಭೂಮ್ಯಾಕಾಶದಲ್ಲಿದೆ, 1 ಹೆಜ್ಜೆ ನನ್ನ ತಲೆ ಮೇಲೆ ಇಡುವಂತ ಭಗವಂತನಿಗೆ ನಾವು ನಿವೇದಿಸಿಕೊಳ್ಬೇಕು, ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಅದೇ ಬಲಿ ಚಕ್ರವರ್ತಿ ಮತ್ತು ವಾಮನನ ಕಥೆ. ವಾಮನ ಅವತಾರ ಸಮಾಪ್ತಿ ಮಾಡ್ತಾನೆ. ಅಲ್ಲಿಗೆ 8ನೇ ಸ್ಕಂದದಲ್ಲಿ ಇನ್ನು 2 ಕಥೆ ಉಳಿದಿದೆ. ಒಂದು ಮತ್ಸ್ಯಾವತಾರ ಮತ್ತು ಒಂದು ಹಯಗ್ರೀವ ಅವತಾರ. ಮತ್ಸ್ಯಾವತಾರ ಏನಾಗುತ್ತೆ ಅಂತಂದ್ರೆ, ಸತ್ಯವ್ರತ ಒಬ್ಬ ಬ್ರಾಹ್ಮಣನಿರ್ತಾನೆ. ಅಂತಂದ್ರೆ ಇದು ಮತ್ಸ್ಯಾವತಾರ ಅಂತಂದ್ರೆ ಇನ್ನೇನು ಚಾಕ್ಷುಷ ಮನ್ವಂತರ ಮತ್ತೆ ವೈವಸ್ವತ ಮನ್ವಂತರ ಅವೆರಡು ಬಿಟ್ವೀನ್ ಒಂದು ಪ್ರಳಯ ಆಗತ್ತೆ. 1500 ವರ್ಷಗಳ ಕಾಲ ಪ್ರಳಯ ಆಗತ್ತೆ. ಆ ಪ್ರಳಯದಲ್ಲಿ ನಡೆದಿರುವ ಘಟನೆ. ಸತ್ಯವ್ರತ ಬ್ರಾಹ್ಮಣ ಏನ್ ಮಾಡ್ತಾನೆ ಅಂತಂದ್ರೆ, ಅವನೇ ಮತ್ತೆ ಮುಂದೆ ಸತ್ಯವ್ರತರೇ ವೈವಸ್ವತ ಮನ್ವಂತರ ಆಗಿ ಹುಟ್ಟುತ್ತಾನೆ. ಮುಂದಿನ ಮನ್ವಂತರದಲ್ಲಿ ಅರಗೆ ಬಿಡಬೇಕು ಅಂತ ಬೊಗಸೆಯಲ್ಲಿ ನೀರು ಇಟ್ಕೊಂಡು ಸೂರ್ಯನಿಗೆ ಅರಗೆ ಬಿಡಬೇಕಾದ್ರೆ ಬೊಗಸೆಯಲ್ಲಿ ಒಂದು ಸಣ್ಣ ಮೀನು ಇರುತ್ತೆ. ಏನೋ ಮೀನು ಬಂತು ಅಂತ ಅವನು ತನ್ನ ಯಾವುದೋ ಒಂದು ಹರಿವಾಣದಲ್ಲಿ ಹಾಕ್ತಾನೆ. ಆ ಹರಿವಾಣ ಪೂರ್ತಿ ತುಂಬತ್ತೆ. ಅದನ್ನ ತಗೊಂಡು ಹೋಗಿ ಆ ಒಂದು ಬುಟ್ಟಿಗೆ ಹಾಕ್ತಾನೆ. ಬುಟ್ಟಿನೂ ತುಂಬತ್ತೆ. ಅದನ್ನ ಹೋಗಿ ಅವನು ಒಂದು ಕೆರೆಗೆ ಹಾಕ್ತಾನೆ. ಕೆರೆನೂ ತುಂಬತ್ತೆ, ಬಾವಿ ತುಂಬತ್ತೆ, ಸಮುದ್ರ ತುಂಬತ್ತೆ. ಇದು ಏನು ಅಂತ ಕೇಳಿದಾಗ ಭಗವಂತ ಆಗ ಹೇಳ್ತಾನೆ, ಇಲ್ಲ, ಪ್ರಳಯ ಆಗ್ತಾ ಇದೆ, ನಾನು ನಿನಗೆ ಎಲ್ಲ ಒಂದು ನಾವೆ ಬರುತ್ತೆ ನಾಳೆ. ಒಂದು ನಾವೆಯಲ್ಲಿ ನೀನು ಮತ್ತೆ ಋಷಿಗಳು ಎಲ್ಲರೂ ಕೂತ್ಕೊಳ್ರಿ. 1500 ವರ್ಷಗಳ ಕಾಲ ಪ್ರಳಯ ಇದು. ನಾನು ನಿಮಗೆ ಎಲ್ಲ ವೇದ ಮತ್ತೆ ಎಲ್ಲವನ್ನು ಉಪದೇಶ ಮಾಡಿ ಈ ಪ್ರಳಯ ಸಮಯದಲ್ಲಿ ನಿನಗೆ ವೇದ ಉಪದೇಶ ಮಾಡಿದರೆ ನೀನು ಮುಂದಿನ ಮನ್ವಂತರಕ್ಕೆ ನೀನು ರೆಡಿ ಆಗಬಹುದು, ಅಣಿಯಾಗಬಹುದು. ಆದ್ದರಿಂದಾಗಿ ಇಲ್ಲಿ ಪ್ರಳಯ ಆಗತ್ತೆ ಅಂತ ಹೇಳ್ತಾನೆ. ಅದೇ ಮತ್ಸ್ಯ ಪುರಾಣ ಆಗಿದ್ದು. ಭಗವಂತನೇ ಸತ್ಯವ್ರತ ಬ್ರಾಹ್ಮಣನಿಗೆ ಉಪದೇಶ ಮಾಡಿರುವ ಪುರಾಣ ಮತ್ಸ್ಯ ಪುರಾಣವಾಯಿತು. ಅಲ್ಲಿ ಪ್ರಳಯ ಮುಗಿಯುವವರೆಗೂ ಆ ಒಂದು ನಾವಿನಲ್ಲಿ, ಆ ಬೋಟ್ನಲ್ಲಿ
ಭಗವಂತ ಸತ್ಯವ್ರತ ಮತ್ತೆ ಎಲ್ಲ ಋಷಿಗಳನ್ನು ಕೂಡಿಸಿಕೊಂಡು ಅಲ್ಲಿ ಉಪದೇಶ ಮಾಡ್ತಾನೆ ಆ ಒಂದು ಸಮಯದಲ್ಲಿ. ಕೊನೆಗೆ ಹಯಗ್ರೀವ ಅವತಾರ. ಇವತ್ತು ಶುಕ್ರವಾರ ಪಾಪ ಎಲ್ಲ ಹೆಣ್ಮಕ್ಳು ಲಕ್ಷ್ಮೀ ಶೋಭಾನೆ ಓದಿದ್ರು. ಆ ವಾದಿರಾಜರ ಅಂತರ್ಯಾಮಿ ಆದ ಹಯಗ್ರೀವನಿಗೆ ಸಮರ್ಪಣೆ ಮಾಡ್ತಾ ಹಯಗ್ರೀವ ಅವತಾರದ ಬಗ್ಗೆ ಒಂದೆರಡು ಮಾತು. ಒಂದು ದಿನ ಏನಾಯಿತು ಅಂತಂದ್ರೆ, ಚತುರ್ಮುಖ ಇಡೀ ಜಗತ್ತಿನಲ್ಲಿ ವೇದಾಭಿಮಾನಿ ದೇವತೆ ಕಳುವಾಗೋಗ್ಬಿಡ್ತು. ವೇದಗಳನ್ನು ಕಳ್ಳತನ ಆಯಿತು ಅಂತಂದ್ರೆ ಏನು ಅರ್ಥ? ವೇದಗಳನ್ನಂತಂದ್ರೆ ಏನು ಚತುರ್ಮುಖನ ಹತ್ರ ಪ್ರಿಂಟಿಂಗ್ ಪ್ರೆಸ್ ಇತ್ತ ಬುಕ್ ಎಲ್ಲ ಕದ್ಕೊಂಡು ಹೋಗಕ್ಕೆ? ಇಲ್ಲ. ಅಂತಂದ್ರೆ ವೇದಾಭಿಮಾನಿ ಅಂತ ಏನು ಇರ್ತಾರಲ್ಲ, ವೇದಾಭಿಮಾನಿ ಶಕ್ತಿ ಕ್ರಾಸ್ ಮಾಡಿಬಿಡ್ತಾರೆ ರಾಕ್ಷಸರು. ಅದಕ್ಕೆ ಕಳವಾಗಿ ಹೋಗೋದು ಅಂತ ಅರ್ಥ. ಯಾಕಂತಂದ್ರೆ ಅವನ ಹತ್ರ ಪುಸ್ತಕಗಳಿರಲಿಲ್ಲ ಚತುರ್ಮುಖನ ಹತ್ರ. ಆಗ ನಾನು ಭೂಮಿ ವಿಸ್ತಾರ ಮಾಡಬೇಕು ಅಂತ ಇದೆ, ಯಾರಿಗೂ ವೇದದ ಒಂದು ಲವಲೇಶನೇ ಇಲ್ಲ, ವೇದ ಕಲಿಬೇಕಂತಾನೆ ಇಲ್ಲ ಅಂತ ಹೇಳಿದಾಗ ಆಗ ಹಯಗ್ರೀವಾಸುರ ಅದನ್ನ ಅಪಹಾರ ಮಾಡಿರ್ತಾನೆ, ವೇದ ಅಪಹಾರ ಮಾಡಿರ್ತಾನೆ. ಮತ್ತೆ ಭಗವಂತ ಹಯಗ್ರೀವನಾಗಿ ಆ ಅಸುರನನ್ನು ಸಂಹಾರ ಮಾಡಿ ಮತ್ತೆ ವೇದದ ಪ್ರಜ್ಞೆ ಮನುಷ್ಯರಲ್ಲಿ ಬರುವಂತೆ ಮಾಡ್ತಾನೆ. ಅದು ವೇದದ ಅಪಹಾರ ಹಯಗ್ರೀವ ಕಥೆ. ಅದಕ್ಕೆ ಒಂದು ತ್ರಿವಿಕ್ರಮ ಪಂಡಿತಾಚಾರ್ಯ ಮಾತು ಹೇಳ್ತಾರೆ, ನಚ ಭಗವದ್ವಚನೇಶು ವಿಪ್ರಲಂಬಕತ್ವಂ ಶಂಕ್ಯಂ ಭಗವದ್ವಚನ ಪ್ರಾಮಾಣ್ಯಾತ್ ಅಂತ. ನೋಡಿ, ಇವೆಲ್ಲವೂ ಕೂಡ ದೇವರ ಮಾತು ನಾವು ಯಥಾರ್ಥವಾಗಿ ತೆಗೆದುಕೊಂಡು ಅಂತಂದ್ರೆ ಅದನ್ನ ನಾವು ಎಲ್ಲಾ ಕಡೆ ಸಮನ್ವಯವಾಗಿ ಮಾಡಿ ನೋಡಬೇಕು. ಏನಿದೆ ಅದನ್ನೇ ತಗೋಬಾರ್ದು. ಕಥೆ ಇರತ್ತೆ, ಕಥೆಯ ಮೂಲ ಮಾತ್ರ ತಗೋಬೇಕು, ಕಥೆ ಬಿಟ್ಟು ಬಿಡಬೇಕು. ಆಚಾರ್ಯರು ಅದನ್ನೇ ಹೇಳ್ತಾರೆ, ಕಥೆ ಬಿಟ್ಟು ಬಿಡಿ, ಕಥೆ ಬಿಟ್ಟು ಅದರ ಮೂಲ ಏನಿದೆ ಅಂತ. ಈಗ ನಾನು ಇನ್ನೊಂದು ಹೇಳಬೇಕು ಅಂತಂದ್ರೆ, ಈಗ ಈಸೋಪನ ನೀತಿ ಕಥೆಗಳು ಅಂತ ಬರುತ್ತೆ. ಈಗ ಗುಬ್ಬಿ ಮತ್ತೆ ಯಾವುದೋ ಕಾಗಿ ಇದು ಇರುತ್ತೆ, ಆ ನೀತಿ ಮಾತ್ರ ತಗೊಳ್ಳೋದು, ಕಥೆ ಬಿಟ್ಟು ಬಿಡಬೇಕು. ಹಾಗೆಯೂ ಕೂಡ ನಮ್ಮ ಕೆಲವು ದೈವಿ ಘಟನೆಗಳನ್ನು ನಾವು ಕಥೆ ಮಾತ್ರ, ಕಥೆಯದ ಪ್ರಮೇಯ ಪ್ರಮಾಣ ಮಾತ್ರ ತಗೊಂಡು ಕಥೆ ಬಿಟ್ಟು ಬಿಡಬೇಕು. ಕಥೆಯ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರದು. ಇದು ಹಯಗ್ರೀವ ಅವತಾರ. ಇಲ್ಲಿಗೆ 8ನೇ ಸ್ಕಂದ ಮುಗಿಯುತ್ತೆ. 8ನೇ ಸ್ಕಂದದ ಕೊನೆಯ ಅವತಾರ ಇದು. ಎಲ್ಲ ಏನೇನು ಬೇಕೋ ಅದೆಲ್ಲ ಸ್ಕಂದದ ವೈವಸ್ವತ ಮನ್ವಂತರಕ್ಕೆ ಅಣಿಯಾಗಿ 8ನೇ ಸ್ಕಂದ ಮುಗೀತು. ನಾನು ಹಿಂದೆ ಮತ್ತೆ 14 ಮನ್ವಂತರ ಅದು ಕಥೆ ಹೇಳಿದ್ದೆ. ಅದಕ್ಕೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಹೇಳಿ ನಾನು 9ನೇ ಸ್ಕಂದಕ್ಕೆ ಹೋಗ್ತೀನಿ. ಪಾಂಡವರ ಜನನ, ಯಾಕೆ ಧರ್ಮರಾಜನೇ ಅಣ್ಣನಾದ, ಯಾಕೆ ನಕುಲ ಸಹದೇವರೇ ತಮ್ಮಂದರಾದರು ಅನ್ನೋಕೆ 14 ಮನ್ವಂತರ ನೀವು ಒಂದು ಸರ್ತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮೊದಲೇ ಮನ್ವಂತರದಲ್ಲಿ ಧರ್ಮನೇ ಇಂದ್ರನಾಗಿದ್ದ, ಆದ್ದರಿಂದಾಗಿ ಧರ್ಮರಾಜ ಇದು ಆದ. 2ನೇ ಮನ್ವಂತರ ಶಾರ್ವಚುಷ ಮನ್ವಂತರದಲ್ಲಿ ವಾಯುದೇವರು ರೋಚನರಾಗಿದ್ದರು, ಅವನೇ ಭೀಮನಾದ. ಆಮೇಲೆ ಅರ್ಜುನ ಇಂದ್ರನಾದ, ಆಮೇಲೆ ಅಶ್ವಿ ದೇವತೆಗಳು. ಈ ಮನ್ವಂತರಕ್ಕೆ ಸಂಬಂಧಪಟ್ಟಿರುವಂತಹ ಪಾಂಡವರ ಅವತಾರ. ಮತ್ತೆ ನಾನು ದ್ರೌಪದಿಗೆ ಯಾಕೆ 5 ಜನ ಗಂಡಂದರು ಅದಕ್ಕೆ ನಾನು ಹೋಗಲ್ಲ. ಈಗ ಈ ಮನ್ವಂತರಕ್ಕೆ ಪಾಂಡವರ ಒಂದು ಪ್ರಾದುರ್ಭಾವ, ಅವರ ಅವತಾರಕ್ಕೆ ಸಂಬಂಧಪಟ್ಟಂತಹ ಇದು ಒಂದು ಮನ್ವಂತರದ ಕಥೆ. ಆ ಮನ್ವಂತರದ ಪ್ರಕಾರ ಅವರ ಜನನ ಆಯಿತು. ಈಗ ನೋಡಿ, ಈ ಮನ್ವಂತರದ ವೈವಸ್ವತ ಮನ್ವಂತರದಲ್ಲಿ ಮಹಾಭಾರತ ಆಗಿದೆ. ಇಲ್ಲಿನ ಇಂದ್ರ ಯಾರು? ಪುರಂದರ. ಅದಕ್ಕಾಗೇ ಮಹಾಭಾರತದಲ್ಲಿ ಅರ್ಜುನ ಪೌರುಷವನ್ನು ಜಾಸ್ತಿ ತೋರಿಸಿದರು, ಭೀಮನ ಪೌರುಷವನ್ನು ತೋರಿಸಿಲ್ಲ. ಅರ್ಜುನನೇ ಜಾಸ್ತಿ ಆದ. ಅರ್ಜುನದೇ ಆಕ್ಚುಲಿ ಹೇಳಬೇಕು ಅಂದ್ರೆ ಮ್ಯಾನ್ ಆಫ್ ದ ಮ್ಯಾಚ್ ಭೀಮನಿಗೆ ಕೊಡಬೇಕಾಗಿತ್ತು, ಅರ್ಜುನ ಕೊಟ್ಟರು. ಅಂದ್ರೆ ಅರ್ಜುನ ಪೌರುಷ ಜಾಸ್ತಿ ತೋರಿಸಿದ್ರು, ಯಾಕಂದ್ರೆ ಅವನು ಈಗಿನ ಮನ್ವಂತರದ ಇಂದ್ರ ಅಂತ. ಈ ಮನ್ವಂತರದ ಕಥೆಯ ಪ್ರಕಾರವೇ ಪಾಂಡವರ ಅವತಾರ ಆಗಿದೆ ಅಂತ ಹೇಳ್ತಾರೆ. ನಾನು 9ನೇ ಸ್ಕಂದಕ್ಕೆ ಪ್ರವೇಶ ಮಾಡ್ತೇನೆ. ವೈವಸ್ವತ ಮನ್ವಂತರ ಏನು, ಈ ಮನ್ವಂತರದ ಈ ಸ್ಕಂದ ಪೂರ್ತಿ ಎಲ್ಲ ರಾಜ ಋಷಿಗಳ ಕಥೆ. ಸೂರ್ಯವಂಶ ಚಂದ್ರವಂಶ ಹೇಗೆ ಬೆಳೆದು ಬಂತು ಅದಕ್ಕೆ ಅಂತಂದ್ರೆ ನಮಗೆ ದಶಮ ಸ್ಕಂದಕ್ಕೆ ಹೋಗ್ಬೇಕಂದ್ರೆ 9ನೇ ಸ್ಕಂದದಲ್ಲಿ ಯಾರ್ಯಾರು ಬಂದ್ರು ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಸೂರ್ಯವಂಶ ಚಂದ್ರವಂಶ ಎಲ್ಲ ರಾಜ ಋಷಿಗಳ ಕಥೆ. ವೈವಸ್ವತ ಮನ್ವಂತರದ ಮನುವಿನ ಹೆಸರು ಶ್ರಾದ್ದದೇವ ಅಂತ. ಅವನು ಶ್ರದ್ಧಾ ಅನ್ನೋ ಅವಳ ಜೊತೆ ಮದುವೆ ಆಗ್ತಾನೆ. ಮದುವೆ ಆದಾಗ ವಸಿಷ್ಠರು ಅವನ ರಾಜಗುರುಗಳು. ನನಗೆ ಸಂತಾನ ಬೇಕು ಅಂತ ಹೇಳಿ ಒಂದು ಯಾಗ ಮಾಡ್ತಾರೆ. ಆಗ ವಸಿಷ್ಠರು ಬ್ರಹ್ಮನ ಮಾನಸ ಪುತ್ರರಾಗಿ ಮತ್ತೆ ವೈವಸ್ವತ ಮನ್ವಂತರದಲ್ಲಿ ಕುಂಭ ಸಂಭವರಾಗಿ ಜನಿಸಿದ್ರು. ಮಿತ್ರ ಮತ್ತೆ ವರುಣರಲ್ಲಿ ಜನಿಸಿದ್ರು. ಮಿತ್ರಾವರುಣಿಯ ಒಂದು ಹೋಮ ಮಾಡ್ತಾರೆ. ಮಿತ್ರಾವರುಣಿಯ ಅಂತರ್ಯಾಮಿಯಾದ ನಾರಾಯಣನ ಹೋಮ ಮಾಡ್ತಾರೆ. ಹೋಮ ಮಾಡಬೇಕಾದ್ರೆ ಶ್ರದ್ಧಾ ಏನಿದ್ಲಲ್ಲ ಅವಳು ಪುರೋಹಿತರಿಗೆ ಹೇಳ್ತಾರೆ, ಇಲ್ಲ ನನಗೆ ಹೆಣ್ಣು ಸಂತಾನ ಬೇಕು ಅಂತ. ಒಂದು ಸ್ವಲ್ಪ ಇನ್ಫ್ಲುಯೆನ್ಸ್ ಆಗತ್ತೆ. ಇನ್ಫ್ಲುಯೆನ್ಸ್ ಆದಾಗ ಅವರು ಪುರೋಹಿತರು ಆಗಲಿ ಅಂತ, ಅಂದ್ರೆ ಹೆಣ್ಣು ಸಂತಾನ ಬೇಡ ಅಂತಲ್ಲ,
ಯಾಕೆಂದ್ರೆ ಮುಂದೆ ಸಂತಾನ ಬೆಳೆಯಬೇಕಂದ್ರೆ ಗಂಡು ಸಂತಾನ ಮುಖ್ಯ, ರಾಜ್ಯ ಆಳಬೇಕಲ್ಲ. ಅವಳಿಗೆ ಏನೋ ಒಂದು ಆಸೆಯಿಂದ ನನಗೆ ಹೆಣ್ಣು ಬೇಕು ಅನ್ನೋದು ಒಂದು ಇದರಿಂದ ಸಂಕಲ್ಪ ಮಾಡಿ ಹೋಮ ಮಾಡ್ತಾರೆ, ಹೆಣ್ಣು ಹುಟ್ಟುತ್ತೆ. ಹೆಣ್ಣು ಹುಟ್ಟಿದ ತಕ್ಷಣ ಇದೇನು ವಸಿಷ್ಠರು ನನ್ನ ಸಂಕಲ್ಪ ನಾನು ಗಂಡಾಗಬೇಕಂತ ಮಾಡಿದ ಹೆಣ್ಣಾಯಿತು ಅಂತ, ಆಗಲಿ ಹೆಣ್ಣು ಆಗಬಾರ್ದು ಅಂತ ತಪ್ಪೇನಿಲ್ಲ ಅಂತ ಹೇಳಿ ಆ ಹುಡುಗಿಗೆ ಇಳ ಅಂತ ಒಂದು ಹೆಸರಿಡ್ತಾರೆ. ಇಳ ಅಂತ ಹೆಸರಿಟ್ಟಾಗ ವೈವಸ್ವತ ಮನು ಹೇಳ್ತಾನೆ, ಅಲ್ಲ ನಾನು ಭೂಮಿ ವಿಸ್ತಾರ ಮಾಡಬೇಕು, ನನ್ನ ರಾಜ್ಯ ಮುಂದೆ ವಂಶ ಬೆಳಿಬೇಕು, ನೀವು ಹೆಣ್ಣು ಮಾಡಿದ್ರಲ್ಲ ಏಕೆ ಅಂತ ಕೇಳಿದಾಗ ವಸಿಷ್ಠರು ಭಗವಂತನ ನಾರಾಯಣನ ಕುರಿತು ಪ್ರಾರ್ಥನೆ ಮಾಡಿದಾಗ, ಆಗ ನಾರಾಯಣ ಕುರಿತು ಪ್ರಾರ್ಥನೆ ಮಾಡಿ ಆ ಶಕ್ತಿಯಿಂದ ಆ ಹೆಣ್ಣನ್ನು ಗಂಡಾಗಿ ಪರಿವರ್ತನೆ ಮಾಡ್ತಾರೆ. ನಮ್ಮ ಪೌರಾಣಿಕ ಇತಿಹಾಸದ ಮೊದಲನೆಯ ಲಿಂಗ ಪರಿವರ್ತನೆ. ಅಂದ್ರೆ ಲಿಂಗ ಪರಿವರ್ತನೆ ಹಿಂದಿನ ಕಾಲದಲ್ಲಿ ಆಗ್ತಾ ಇತ್ತು, ಈಗೂ ಆಗ್ತಾ ಇದೆ. ಇದು ಏನು ಹೊಸದೇನಲ್ಲ, ಇದು ನಮ್ಮ ಪೌರಾಣಿಕ ಇತಿಹಾಸದಲ್ಲಿ ಮೊದಲ ಆಗಿರುವ ಲಿಂಗ ಪರಿವರ್ತನೆ ಇದು. ಆಗ ಇಳ ಅಂತ ಹೆಸರಿದ್ದು ಹುಡುಗಿಗೆ ಸುದ್ಯುಮ್ನ ಅಂತ ಹೆಸರಿಡ್ತಾರೆ. ಸುದ್ಯುಮ್ನ ಅಂತ ಹೆಸರಿಟ್ಟಾಗ ಅವನು ದೊಡ್ಡವನಾಗ್ತಾನೆ. ಒಂದು ದಿನ ಯಾವುದೋ ಒಂದು ಹಿಮಾಲಯದ ಯಾವುದೋ ಒಂದು ಏರಿಯಾದಲ್ಲಿ ಜಾಗದಲ್ಲಿ ಅವನು ಕುದುರೆಯ ಮೇಲೆ ಹೋಗ್ಬೇಕಾದ್ರೆ, ಅವನ ಪರಿವಾರದವ್ರ ಜೊತೆ ಹೋಗ್ಬೇಕಾದ್ರೆ ಒಂದು ಯಾವುದೋ ಹಿಮಾಲಯ ಪರ್ವತದ ಹತ್ತಿರ ಒಂದು ಜಾಗದಲ್ಲಿ ಅವರೆಲ್ಲರೂ ಕೂಡ ಮತ್ತೆ ಹೆಣ್ಣಾಗ್ಬಿಡ್ತಾರೆ. ಆ ಕುದುರೆ ಕೂಡ ಹೆಣ್ಣಾಗ್ಬಿಡುತ್ತೆ. ಅದು ಯಾಕೆ ಅಂತಂದ್ರೆ ಅದು ಶಿವ ಪಾರ್ವತಿಯರ ಜಾಗ. ಅದಕ್ಕೆ ನಾವು ಮಾಧ್ವರು ಹೇಳೋದು ಕೇದಾರಕ್ಕೆ ಹೋಗಬೇಡ್ರಿ. ಯಾಕೆ ಅಂತಂದ್ರೆ ಅದು ಶಿವ ಪಾರ್ವತಿಯರ ಪರ್ಸನಲ್ ಬೆಡ್ರೂಮ್ ಅಂತಂದ್ರೂ ಅನ್ಬೋದು ನೀವು. ಅಲ್ಲಿ ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಪಾರ್ವತಿಯೇ ಹೇಳಿರ್ತಾಳೆ ಶಿವನಿಗೆ, ನಮ್ಮ ಋಷಿಗಳಿಗೆ ಬಂದು ಇಲ್ಲಿ ಋಷಿಗಳು ಅವರಿವರು ನಮಗೆ ನಮ್ಮ ಏಕಾಂತಕ್ಕೆ ತೊಂದರೆ ಕೊಡ್ತಾರೆ, ಆದ್ದರಿಂದಾಗಿ ಇಲ್ಲಿ ಯಾರೂ ಬರೋದು ಬೇಡ, ಬಂದ್ರೆ ಅವರು ಹೆಣ್ಣಾಗಲಿ ಅಂತ ಹೇಳ್ತಾರೆ. ಅದಕ್ಕೆ ಈಗಲೂ ಕೂಡ ಯಾರಾದರೂ ಹೋಗ್ತಾರೆ, ತುಂಬಾ ಜನ ಹೋಗ್ತಾರೆ ಕೇದಾರಕ್ಕೆ. ಹೋದ್ಮೇಲೆ ಅವರಿಗೆ ಹೆಲ್ತ್ ಇಂಪ್ಲಿಕೇಶನ್ಸ್ ಏನೇನಾಗುತ್ತೆ ಅವ್ರಿಗೆ ಗೊತ್ತದು. ಆದರೂ ಕೂಡ ಕೇದಾರಕ್ಕೆ ಹೋಗಬಾರ್ದು ಅಂತ ಇದೇ ಒಂದು ಕಾರಣ, ಬೇರೆ ಯಾವ ಕಾರಣನೂ ಇಲ್ಲ. ಅದು ಏಕಾಂತ ಸ್ಥಳ. ನಾನು ನಿಮ್ಮ ಮನೆಯ ಬೆಡ್ರೂಮ್ ಅಲ್ಲಿ ನಿಮ್ಮ ಏಕಾಂತ ಸ್ಥಳಕ್ಕೆ ನಾನು ಬರೋ ಹಾಗಿಲ್ಲ. ಹಾಗೆಯೂ ಕೂಡ ಶಿವ ಪಾರ್ವತಿಯರ ಏಕಾಂತ ಸ್ಥಳ ಕೇದಾರ, ಹಿಂಗಾಗಿ ಹೋಗಬಾರದು ಅನ್ನೋದು ಶಾಸ್ತ್ರದ ನಿಯಮ. ಆಗ ಅವಳು ಹೆಣ್ಣಾಗ್ತಾಳೆ. ಹೆಣ್ಣಾಗಿ ಅವಳು ಸುದ್ಯುಮ್ನ ಹೆಣ್ಣಾಗ್ತಾನೆ, ಮತ್ತೆ ಇಳ ಆಗ್ಬಿಡ್ತಾನೆ. ಅವನು ವಾಪಸ್ ಬರೋದೇ ಇಲ್ಲ, ವಾಪಸ್ ಬರಲ್ಲ. ಆಗ ಚಂದ್ರನ ಮಗ ಬುಧ, ಈಗ ನಿನ್ನೆ ಒಂದು ಹೇಳಿದ್ದೆ ನಾನು, ಚಂದ್ರನಿಗೆ ಮಕ್ಕಳಿಲ್ಲ ಅಂತ. ಚಂದ್ರ ಏನ್ ಮಾಡ್ತಾನಂತಂದ್ರೆ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇಟ್ಕೋತಾನೆ. ಬೃಹಸ್ಪತ್ಯಾಚಾರ್ಯರ ಹೆಂಡತಿಯ ಜೊತೆ, ತಾರೆಯ ಜೊತೆ ಒಂದು ಸಂಬಂಧ ಇಟ್ಟುಕೊಂಡು ಅವರಿಬ್ಬರಲ್ಲಿ ಒಂದು ಮಗು ಆಗ್ತಾನೆ, ಬುಧ ಅಂತ. ಅಂದ್ರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಬರೀ ಮನುಷ್ಯರಲ್ಲೇ ಅಂತಲ್ಲ, ದೇವತೆಗಳಲ್ಲೂ ಇತ್ತು. ಅಂತಂದ್ರೆ ಅವರು ಯಾವುದೋ ಒಂದು ಡಿವೈನ್ ಪ್ಲಾನ್ ಇರುತ್ತೆ. ಅದಕ್ಕೆ ಆ ಬುಧ ಏನ್ ಮಾಡ್ತಾನಂತಂದ್ರೆ ಈ ಇಳ ಪ್ಲಸ್ ಸುದ್ಯುಮ್ನ ಆಗಿ ಇಳ ಆಗಿದ್ದಾಳೆ ಮತ್ತೆ. ಈಗ ಅವಳನ್ನು ನೋಡಿ ಅವಳ ಮೇಲೆ ಪ್ರೀತಿ ಮಾಡ್ತಾನೆ. ಅವಳಿಗೆ ಪ್ರೀತಿ ಮಾಡಿ, ಇದೇ ಚಂದ್ರವಂಶಕ್ಕೆ ಮೂಲ ಕಾರಣ. ಆ ಬುಧ ಏನಿದಾನಲ್ಲ, ಈ ಇಳನ ಪ್ರೀತಿ ಮಾಡಿರ್ಲಿಲ್ಲ ಅಂತಂದ್ರೆ ಚಂದ್ರವಂಶನೇ ಬೆಳೀತಿರ್ಲಿಲ್ಲ. ಚಂದ್ರವಂಶಕ್ಕೆ ಮೂಲ ಕಾರಣ ಅದೇ. ಆ ಸುದ್ಯುಮ್ನ ಏನು ಇಳ ಆಗಿದ್ದಲ್ಲ, ಅವಳನ್ನು ಚಂದ್ರನ ಪುತ್ರ ಬುಧ ಅಂತಂದ್ರೆ ಬೃಹಸ್ಪತ್ಯಾಚಾರ್ಯರ ಹೆಂಡತಿ ತಾರೆ ಪ್ಲಸ್ ಚಂದ್ರ, ಅವರಿಬ್ಬರಲ್ಲಿ ಆಗಿರುವಂತಹ ಸಂತಾನ ಬುಧ. ಅವನು ಏನ್ ಮಾಡ್ತಾನೆ, ಇವಳನ್ನು ಮದುವೆ ಆಗ್ತಾನೆ. ಇವಳನ್ನು ಇಳ ಅಂತಂದ್ರೆ ಸುದ್ಯುಮ್ನ ಇಳ, ಗಂಡು ಹೆಣ್ಣು. ಅವಳು ಮದುವೆ ಆದಾಗ ಅವಳಲ್ಲಿ ಒಂದು ಸಂತಾನ ಆಗತ್ತೆ, ಪುರೂರವ ಅಂತ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಶಶಾಂಕ ಪುತ್ರಾದಯೋ ಪುರೂರವಸ್. ಅವನು ಪುರೂರವಸ್ ರಾಜ, ಚಂದ್ರವಂಶದ ಮೂಲ ಪುರುಷ. ಆಗ ವಸಿಷ್ಠರು ಏನ್ ಮಾಡ್ತಾರೆ, ಈ ಮತ್ತೆ ಶಿವನ ಹತ್ರ ಹೋಗಿ ಕೇಳ್ತಾರೆ, ಇಲ್ಲ ಈ ತರ ನನ್ನ ಸಂಕಲ್ಪ ಹಿಂಗಾಗಿದೆ, ಏನಾದ್ರೂ ಮಾಡಿ ಅವನಿಗೆ ಮತ್ತೆ ಗಂಡು ಮಾಡು ಅಂತ ಹೇಳಿದಾಗ ಶಿವ ಹೇಳ್ತಾನೆ, ನಾನು ಏನೂ ಮಾಡಲ್ಲ, 1 ತಿಂಗಳು ಗಂಡಾಗಿರ್ತಾಳೆ, 1 ತಿಂಗಳು ಹೆಣ್ಣಾಗಿರ್ತಾನೆ, ನಾನು ಏನೂ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಶಿವ ಕಳಿಸ್ಬಿಡ್ತಾನೆ. ಆಗ ಒಂದು ಸಂತಾನ ಉಳಿದಿದೆ, ಅವನು ಮುಂದೆ ಇದಕ್ಕೆ ಹೊರಟೋಗ್ಬಿಡ್ತಾನೆ ಒಂದು ತಪಶ್ಚರಿಗೆ. ಯಾಕೆಂತಂದ್ರೆ ಇದು ರಾಜ್ಯವಾಳುವಂತಹ ಒಂದು ಇದು ಅಲ್ಲ, 1 ತಿಂಗಳು ಗಂಡು 1 ತಿಂಗಳು ಹೆಣ್ಣಾಗಿ ನಾನು ರಾಜ್ಯಭಾರ ಮಾಡಬಾರದು ಅಂತ ಹೇಳಿ ಅವನು ತಪಸ್ಸಿಗೆ ಹೋಗ್ಬಿಡ್ತಾನೆ. ಅಲ್ಲಿ ಪುರೂರವ ಒಂದು ಉಳಿದಿದ್ದಾನೆ, ಚಂದ್ರವಂಶದ ಒಂದು ಕುಡಿ. ನಾನು ಮತ್ತೆ ಬರ್ತೀನಿ ಅಲ್ಲಿಗೆ. ಆಮೇಲೆ ಈ ಮನು ಮತ್ತೆ ವೈವಸ್ವತ ಮನು ಶ್ರಾದ್ದ ದೇವ ಮತ್ತೆ ತಪಸ್ಸು ಮಾಡಿ ಅವನಿಗೆ 10 ಜನ ಮಕ್ಕಳಾಗ್ತಾರೆ. ನಾನು 10 ಜನ ಮಕ್ಕಳ ಕಥೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೊದಲೇ ಅವನು ಇಕ್ಷ್ವಾಕು, ಅಲ್ಲಿಂದಾನೇ ಸೂರ್ಯವಂಶ ಬಂದಿದ್ದು. ಇಕ್ಷ್ವಾಕು ಮತ್ತೆ ನಾವು ನೋಡೋಣ ಅಂತ ಅವನ ಕಥೆ. ಶಯ್ಯಾತಿ ಅಂತ ಇದೆ. ಈಗ ಎಲ್ಲ ಪುಸ್ತಕದಲ್ಲಿ ಶಮ್ಯಾತಿ ಅಂತ ಬರೆದಿದ್ದಾರೆ, ತಪ್ಪದು. ಶಯ್ಯಾತಿ, ತಚ್ಛಯ್ಯೋ ರಾವೃಣಿ ಮಹೇ ಅಂತ ನಾವು ಹೇಗೆ ವೇದ ಮಂತ್ರ ಹೇಳ್ತೀವಿ ಹಾಗೆ ಶಯ್ಯಾತಿ. ಆಮೇಲೆ ದಿಷ್ಟ, ದೃಷ್ಟ, ಕರುಷ, ನರಿಷ್ಯಂತ,
ವೃಷಧ್ರ ಈಗಿನ ಪುಸ್ತಕದಲ್ಲಿ ಪೃಷಧ್ರ ಅಂತ ಮಾಡಿದ್ದಾರೆ, ಅದು ವೃಷಧ್ರ. ಆಮೇಲೆ ನಾಭಾಗ, ನಭ, ಇವರು 10 ಜನ ವೈವಸ್ವತ ಮನ್ವಂತರದ ಮಕ್ಕಳು. ಇಲ್ಲಿ ಒಂದೇದ್ ಬಿಟ್ಬಿಡಿ, ಇಕ್ಷ್ವಾಕು ವಂಶ ಮತ್ತೆ ಬರೋಣ ಅಂತೆ. ನಾವು 2ನೇ ಕಥೆಗೆ ಹೋಗ್ತೀನಿ. ನೃಗನ ಕಥೆ ನೋಡೋಣ. ನೃಗ ದಾನದಲ್ಲಿ ದೊಡ್ಡ ದಾನ ದಾತಾರನಾದ. ಅವನು ಇಷ್ಟು ದಾನ ಮಾಡಿದ ಅಂತಂದ್ರೆ ಅವನು ದಾನ ತಗೊಂಡು ಹೋಗ್ಲಿಕ್ಕಾರದೆ ಜನ ರೋಡ್ನಲ್ಲಿ ಬಿಸಾಡಿ ಹೋಗ್ತಿದ್ರಂತೆ, ಅಷ್ಟು ದಾನದ ದಾತಾರ ಅವನು ನೃಗ. ಅವನ ಕಥೆನೂ ನಾನು ಪೂರ್ತಿ ಹೇಳಲ್ಲ ಈಗ. ಯಾಕೆ ಅಂತಂದ್ರೆ ಒಂದು ದಿನ ಅವನು ಏನಾಗತ್ತೆ ಅಂತಂದ್ರೆ ಒಂದಿನ ಗೋದಾನ ಮಾಡ್ತಾನೆ. ಗೋದಾನ ಮಾಡಿ ಯಾರಿಗೆ ದಾನ ಮಾಡಿರ್ತಾನೆ ಅದೇ ಗೋದಾನ ಮಾಡಿದ ದಾನ ಮತ್ತೆ ವಾಪಸ್ ಅವನ ಹಟ್ಟಿಗೆ ಬರುತ್ತೆ. ಆ ಕೊಟ್ಟಿರುವ ದಾನ ಮತ್ತು ಅವನೇ ವಾಪಸ್ ತಗೊಂಡು ಇನ್ನೊಬ್ಬರಿಗೆ ದಾನ ಮಾಡಿದ್ದಕ್ಕೆ ಅವನಿಗೆ ಉಡದ ಜನ್ಮ ಬರುತ್ತೆ. ಉಡ ಅಂತಂದ್ರೆ ಡ್ರ್ಯಾಗನ್ ಅಂತೇನು ಹೇಳ್ತೀವಲ್ಲ, ಅದು ಜನ್ಮ ಬರುತ್ತೆ. ಇವನ ಉಡ ಜನ್ಮ ಉದ್ಧಾರ ಆಗೋದು ಅವನು ದಶಮ ಸ್ಕಂದದಲ್ಲಿ, ಕೃಷ್ಣಾವತಾರದಲ್ಲಿ. ಅದಕ್ಕೆ ಅಲ್ಲಿಗೆ ಅಷ್ಟೇ ನಿಲ್ಲಿಸ್ತಾರೆ ಭಾಗವತದಲ್ಲೂ 9ನೇ ಸ್ಕಂದದಲ್ಲಿ. ನೃಗನ ಕಥೆ ಅಷ್ಟೇ ಇಲ್ಲಿ ಹೇಳ್ತಾರೆ, ಮುಂದೆ 10ನೇ ಸ್ಕಂದದಲ್ಲಿ ಹೇಳ್ತಾರೆ. ಆಮೇಲೆ ಶಯ್ಯಾತಿಯ ಮಗಳೇ ಸುಕನ್ಯೆ. ಅವಳೇ ಸುಕನ್ಯೆ ಮತ್ತೆ ಶಯ್ಯಾತಿ ಒಂದು ದಿನ ಅರಣ್ಯಕ್ಕೆ ಹೋದಾಗ ಅಲ್ಲಿ ಒಂದು ತಪೋವನದಲ್ಲಿ ಒಬ್ಬರು ಋಷಿಗಳು ತಪಸ್ಸು ಮಾಡ್ತಿರ್ತಾರೆ. ಅವರ ಸುತ್ತಲೂ ಹುತ್ತು ಬೆಳೆದು ಬಿಟ್ಟಿರುತ್ತೆ. ಹುತ್ತು ಬೆಳೆದಾಗ ಅವ್ರ ಕಣ್ಣು ಮಾತ್ರ ಕಾಣಿಸ್ತಾ ಇರುತ್ತೆ. ಇವಳೇನ್ ಮಾಡ್ತಾಳೆ, ಇವಳು ಚಿಕ್ಕ ಹುಡುಗಿ, 16 ವರ್ಷದ ಹುಡುಗಿ, ಏನೋ ಒಂದು ಇದರಿಂದ ಒಂದು ಕಡ್ಡಿಯಿಂದ ಅದಕ್ಕೆ ಚುಚ್ಚು ಬಿಡ್ತಾಳೆ. ಅಲ್ಲಿ ನೆತ್ತರ ಬರ್ಲಿಕ್ಕೆ ಶುರುವಾಗುತ್ತೆ. ಆ ಋಷಿ ಯಾರು ಅಂತಂದ್ರೆ ಅವನು ಚವನ, ಭೃಗು ಋಷಿಯ ಮಗ ಚವನ. ಚವನ ತಪಸ್ಸು ಮಾಡಬೇಕಾದ್ರೆ ಆಗ ಅವಳು ಹೇಳ್ತಾಳೆ ಸುಕನ್ಯೆ, ನಾನು ಇನ್ನ ಮತ್ತೆ ವಾಪಸ್ಸು ರಾಜ್ಯಕ್ಕೆ ಬರಲ್ಲ, ನಾನು ಇವರ ಸೇವೆ ಮಾಡ್ತಾ ಇಲ್ಲೇ ಕೂಡ್ತೀನಿ ಅಂತ ಸುಕನ್ಯೆ ಹೇಳ್ತಾಳೆ. ಅವನು ಹಣ್ಣು ಮುದುಕ, 80 ವರ್ಷದ ಮುದುಕಿಗೆ 16 ವರ್ಷದ ಹುಡುಗಿ ಮದುವೆ ಆಗ್ತಾಳೆ. ಸೇವೆ ಮಾಡ್ತಾಳೆ. ಸೇವೆ ಮಾಡಿದ ಮೇಲೆ ಒಂದು ದಿನ ಅಶ್ವಿದೇವತೆಗಳು ಅವರ ಆಶ್ರಮಕ್ಕೆ ಬರ್ತಾರೆ. ಅಶ್ವಿದೇವತೆಗಳು ಆಶ್ರಮಕ್ಕೆ ಬಂದಾಗ ಇವನು ಸತ್ಕಾರ ಮಾಡ್ತಾನೆ. ಸತ್ಕಾರ ಮಾಡಿದ ಮೇಲೆ ಚವನನೇ ಕೇಳ್ತಾನೆ, ಇಲ್ಲ ಇವಳು ಬಹಳ ನನಗೆ 16 ವರ್ಷ ಹುಡುಗಿ ನನಗೆ ಸತ್ಕಾರ ಮಾಡ್ತಾ ಇದ್ದಾಳೆ, ನನ್ನ ಮದುವೆ ಆಗಿದ್ದಾಳೆ, ಸಂಸಾರ ಮಾಡ್ತಾ ಇದ್ದಾಳೆ, ನನಗೆ ಯೌವನ ಕೊಡಿ ಅಂತ. ಆಗ ಅಶ್ವಿನಿ ದೇವತೆಗಳು ಹೇಳ್ತಾರೆ, ನಿಮಗೆ ಯೌವನ ಕೊಡ್ತೇವೆ, ಆದರೆ ಸೋಮಯಾಗದಲ್ಲಿ ನಮ್ಮ ಹೆಸರಿನಲ್ಲಿ ಆಹುತಿ ಇಲ್ಲ, ನೀವು ನಮ್ಮ ಹೆಸರಿಗೆ ಆಹುತಿ ಕೊಟ್ರೆ ನಾವು ನಿಮಗೆ ಯೌವನ ಕೊಡ್ತೀವಂತ ಚವನರಿಗೆ ಹೇಳ್ತಾರೆ. ಆಗ ಚವನರು ಆಯ್ತು, ಇನ್ನು ಮೇಲಿಂದ ಸೋಮಯಾಗದಲ್ಲಿ ಅಶ್ವಿದೇವತೆಗಳಿಗೂ ಕೂಡ ಆಹುತಿ ಇದೆ ಅಂತ ಅವರು ಅದೊಂದು ಸಂಪ್ರದಾಯ ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದಾಗ ಅವನಿಗೆ ಚವನನಿಗೆ ಒಂದು ಉತ್ತಮವಾದಂಥ ಶರೀರ ಕೊಟ್ಟು ಅವರು ಆಮೇಲೆ ಯುವಕನಾಗಿ ಆ 16 ವರ್ಷದ ಹುಡುಗಿಯ ಜೊತೆ ಮದುವೆಯಾಗಿ ಮುಂದೆ ಅವರ ಸಂತಾನದಲ್ಲಿಯೂ ಋಷಿಗಳು ಬಂದರು. ಆಮೇಲೆ ಹಾಗೆ ಅವರು ಕೂಡ ಮುಂದೆ ತಪಶ್ಚರ್ಯ ಮಾಡಿ ಅವರನ್ನು ಅದೊಂದು ಪರಂಪರೆ ಶಯ್ಯಾತಿ. ಶಯ್ಯಾತಿಗೆ ಒಬ್ಬ ಮಗ ಇದ್ದ, ಆನರ್ತ ಅಂತ. ಆನರ್ತನಿಗೆ ರೈವತ ಅಂತ ಒಬ್ಬ ಮಗ, ಅವನಿಗೆ ಕಕುತ್ಮಿ ಅಂತ ಮಗ. ಈ ಕಕುತ್ಮಿ ಏನ್ ಮಾಡ್ತಾನಂತಂದ್ರೆ ಇವನಿಗೆ ಒಬ್ಬ ಯೋಗ ಸಿದ್ಧ ಇದ್ದ. ಇವನು ನನ್ನ ಮಗಳಿಗೆ ಒಳ್ಳೆ ಗಂಡ ಹುಡುಕಬೇಕು ಅಂತ ದೇವಲೋಕಕ್ಕೆ ಹೋಗ್ಬಿಡ್ತಾನೆ. ದೇವಲೋಕಕ್ಕೆ ಹೋದಾಗ ಇವನಿಗೆ ಒಂದು ಕ್ಷಣ ಬ್ರಹ್ಮದೇವರನ್ನು ಮೀಟ್ ಮಾಡ್ಲಿಕ್ಕೆ ಭೇಟಿ ಆಗ್ಲಿಕ್ಕಾಗಲ್ಲ. ಬ್ರಹ್ಮಲೋಕದಲ್ಲಿ ಒಂದು ಕ್ಷಣ ಅಂತಂದ್ರೆ ಇಲ್ಲಿ ಯುಗ ಅಂತರ 28ನೇ ಕಲಿಯುಗ 28ನೇ ದ್ವಾಪರ ನಡೆದಿದೆ. ಆಗ ಚತುರ್ಮುಖ ಕೇಳ್ತಾನೆ, ಯಾಕೆ ಬಂದೆ ಅಂತ. ಇಲ್ಲ, ನನ್ನ ಮಗಳಿಗೆ ಒಂದು ಸಂಬಂಧ ನೋಡ್ಬೇಕು. ನಿನ್ನ ಮಗಳು ಯಾರು? ನಿನ್ನ ಮಗಳು ಕಲಿಯುಗ ಪ್ರಳಯ ಆಗಿ ಹೋಗಿದೆ, 28ನೇ ದ್ವಾಪರ ನಡೀತಾ ಇದೆ, ಅಲ್ಲಿ ಬಲರಾಮ ಇದ್ದಾನೆ, ನಿನ್ನ ಮಗಳಿಗೆ ಬಲರಾಮನ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾನೆ. ಅದೇ ರೇವತಿ ಕಕುತ್ಮಿಯ ಮಗಳು ಬಲರಾಮನಿಗೆ ಮದುವೆ ಆಗ್ತಾಳೆ. ಇದು ಒಂದು ಯುಗ ಅಂತರ ಮದುವೆಯ ಕಥೆ. ಆಮೇಲೆ ದಿಷ್ಟ, ಅವನ ವಂಶದಲ್ಲಿ ಅವರು ಕೂಡ ಕ್ಷತ್ರ ಧರ್ಮವನ್ನು ಬಿಟ್ಟು ಬ್ರಾಹ್ಮಣ ಧರ್ಮ ಸ್ವೀಕಾರ ಮಾಡಿದರು. ಆಮೇಲೆ ಅಲ್ಲಿ ಜಾಸ್ತಿ ಏನು ಒಬ್ಬರು ಅಂತಹ ಇದು ಬರಲಿಲ್ಲ. ಅಲ್ಲಿ ಒಬ್ಬ ಅವಿಕ್ಷಿತ್ ಅಂತ ಒಬ್ಬ ವೇದ ಪ್ರತಿಪಾದ್ಯನಾದ ರಾಜ ಆದ. ಅವಿಕ್ಷಿತನ ಮಗ ಮರುತ್ತ ಯಾಗ ಮಾಡಿರುವಾಗ ಬ್ರಾಹ್ಮಣರಿಗೆ ಅವನು ದಾನ ಕೊಟ್ಟಿದ್ದ. ಆ ದಾನವನ್ನು ಬ್ರಾಹ್ಮಣರು ಹಿಮಾಲಯದಲ್ಲಿ ಬಿಸಾಕಿ ಹೋಗಿದ್ರಂತೆ, ಅಷ್ಟು ಕೊಟ್ಬಿಟ್ಟಿದ್ದ ಅಂತವನು. ಅದೇ ಹಿಮಾಲಯದ ಏನು ಬೆಳ್ಳಿ ಬಂಗಾರ ಏನಿತ್ತಲ್ಲ, ಅದನ್ನೇ ಭೀಮಾರ್ಜುನರು ತಂದು ರಾಜಸೂಯ ಯಾಗ ಮಾಡ್ತಾರೆ ಮುಂದೆ. ಅವಿಕ್ಷಿತನ ಮಗ ಮರುತ. ಅವಿಕ್ಷಿತಸ್ಯ ಕಾಮ ಪ್ರೇ ವಿಶ್ವೇದೇವ ಸಭಾಸದ ಮರುತ ಪರವೇಷ್ಟಾರೋ ವಿಶ್ವೇದೇವ ಸಭಾಸದ. ಇವನು ಮರುತ ಮತ್ತೆ ಅವಿಕ್ಷಿತ, ಅಪ್ಪ ಮಗ ಇಬ್ಬರೂ ಕೂಡ ವೇದ ಪ್ರತಿಪಾದ್ಯರಾದರು. ಮತ್ತೆ ಅವರ ವಂಶದಲ್ಲಿ ಜಾಸ್ತಿ ಯಾರು ಬರಲಿಲ್ಲ. ಆಮೇಲೆ ದೃಷ್ಟನ ಮಕ್ಕಳು ಮುಂದೆ ಬರಲಿಲ್ಲ. ಅವರು ಕೂಡ ಕ್ಷತ್ರ ಧರ್ಮ ಬಿಟ್ಟು ಬ್ರಾಹ್ಮಣ ಧರ್ಮ ಸ್ವೀಕಾರ ಮಾಡಿ ತಪಸ್ಸಿಗೆ ಹೋದರು.
ನರಿಷ್ಯಂತ ಅಲ್ಲ, ಕರುಷ. ಕರುಷ ಉತ್ತರಾಪಥದ ಬದರಿ ಹತ್ರ ಕರುಷ ಅಂತ ಒಂದು ರಾಜ್ಯ ಆಳಿದ. ಅದೇ ರಾಜ್ಯದಲ್ಲಿ ಮುಂದೆ ದಂತವಕ್ರ ಅದೇ ರಾಜ್ಯದಲ್ಲಿ ಬಂದ. ಕರುಷ ರಾಜ್ಯದಲ್ಲಿ ದಂತವಕ್ರ, ಅವನದು ದಂತವಕ್ರರ ಡೈನೆಸ್ಟಿ ಅದು ಕರುಷ. ನರಿಷ್ಯಂತ, ನರಿಷ್ಯಂತನ ಮಗ ಜತುಕರ್ಣ. ಜತುಕರ್ಣ ಅವನ ತಂಗಿ ಜಾತುಕರ್ಣಿ, ಅವಳು ಪರಾಶರನ ಹೆಂಡತಿ. ಮತ್ತು ಜಾತಕರಣ್ಯ ಪರಾಶರನ ಮಗ ವೇದವ್ಯಾಸರ ಸಹೋದರ. ಇದು ಒಂದು ಅಗ್ನಿವೇಶಾರ ವಂಶ ಬೆಳೆದು ಬಂತು. ಆಮೇಲೆ ವೃಷಧ್ರನ ಕಥೆ ಮಾತ್ರ ಬಹಳ ದುರಂತವಾಗಿ ಹೋಯಿತು. ನೀವು ನಿಜವಾಗಿಯೂ ಭಾಗವತ ಓದಬೇಕಾದ್ರೆ ಆ ವೃಷಧ್ರನ ಕಥೆ ಕೇಳಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಪಾಪ 14 ವರ್ಷದ ಹುಡುಗ. ವಸಿಷ್ಠರು ಹೇಳ್ತಾರೆ, ನೀನು ರಾಜ್ಯಭಾರ ಮಾಡಬೇಡ, ಗೋವುಗಳನ್ನೆಲ್ಲ ನೋಡ್ಕೋ ಅಂತ. ಒಂದು ದಿನ ಏನಾಗುತ್ತೆ ಅಂತಂದ್ರೆ, ಆ ಗೋ ಹಟ್ಟಿಯಲ್ಲಿ ಒಂದು ಹುಲಿ ಬರುತ್ತೆ. ಇವನು ಏನು ಮಾಡ್ತಾನೆ, ಹುಲಿ ಬಂದಿದೆ ಅಂತ ಆ ಒಂದು ಶಬ್ದಕ್ಕೆ ಖಡ್ಗ ಬೀಸ್ತಾನೆ. ಖಡ್ಗ ಬೀಸಿದಾಗ ಹುಲಿ ಕಿವಿ ಕತ್ತರಿಸಿ ಹೋಗುತ್ತೆ. ಹಾಗೆ ಒಂದು ಹಸು ಕೂಡ, ಅವನ ಹಸುವಿನ ರುಂಡವು ಕೂಡ ಕತ್ತರಿಸಿಬಿಡ್ತಾನೆ ವೃಷಧ್ರ. ಅವನಿಗೆ ಗೋಹತ್ಯಾ ದೋಷ ಬಂತು ಪಾಪ. ಆಗ ವಸಿಷ್ಠರು ಹೇಳ್ತಾರೆ, ನೀನು ರಾಜ್ಯಭಾರ ಮಾಡಬೇಡ, ನೀನು ತಪಸ್ಸಿಗೆ ಹೊರಟೋಗು ಅಂತ. ಅದು ಒಂದು ರೀತಿಯಿಂದ ಶಾಪವು ನಮಗೆ ಅನುಗ್ರಹವಾಗಿ ಒಂದೊಂದು ಸರ್ತಿ ಆಗುತ್ತೆ. ವೃಷಧ್ರ ಅಂತಂದ್ರೆ ಯಾರು ಧರ್ಮವನ್ನು ಧಾರಣೆ ಮಾಡಿದ್ದಾನೆ ಅವನು ವೃಷಧ್ರ. ಅವನು ಶಾಪಗ್ರಸ್ತನಾದರೂ ಕೂಡ ಈ ಸಂಸಾರ ಮತ್ತೆ ರಾಜಕೀಯ ರಾಜ್ಯವನ್ನು ಬಿಟ್ಟು ತಪಸ್ಸು ಮಾಡಿ ಭಗವಂತನನ್ನು ಸೇರಿದ ಸಣ್ಣ ವಯಸ್ಸಿನಲ್ಲಿ. ಅವನು ಕೂಡ ಒಂದು ಕಾಳ್ಗಿಚ್ಚಿನಲ್ಲಿ ಸತ್ತು ಭಗವಂತನಲ್ಲಿ ಸೇರಿದ. ಇದು ವೃಷಧ್ರನ ಕಥೆ. ಅವನಿಗೇನು ಮದುವೆ ಆಗಲಿಲ್ಲ, ಸಂಸಾರ ಇಲ್ಲ, ಏನೂ ಇಲ್ಲ. ಅವನಿಗೆ ಆ ವಂಶದವರು ಯಾರೂ ಮುಂದೆ ಇಲ್ಲ. ವೃಷಧ್ರ ಆದಮೇಲೆ ಕೊನೆಯ ಮಗ ನಾಭಾಗ, ಅವನ ಮಗನೇ ಅಂಬರೀಷ. ಇವತ್ತು ನಾವು ಅಂಬರೀಷನ ಕಥೆ ಕೇಳೇ ಉಪಸಂಹಾರ ಮಾಡೋಣ. ನಾಳೆ ಏಕಾದಶಿ, ಇವತ್ತೇ ಕೇಳಿದ್ರು ಏನೂ ತೊಂದರೆ ಇಲ್ಲ, ಏಕಾದಶಿನೇ ಕೇಳಬೇಕು ಅಂತೇನಿಲ್ಲ. ಅಂಬರೀಷನ ಕಥೆ. ಅಂಬರೀಷ ಮಹಾಪರಮ ಭಗವದ್ಭಕ್ತ. ಇಡೀ ರಾಜ್ಯದಲ್ಲಿ ಏಕಾದಶಿಯ ಒಂದು ವ್ರತಾಚರಣೆ ಮಾಡಿಸ್ತಿದ್ದ. ಅವನ ರಾಜ್ಯದಲ್ಲಿ ಎಲ್ಲ ಜನರು, ಯಾವುದೇ ವರ್ಣ ಇರಲಿ, ಯಾವುದೇ ಧರ್ಮ ಇರಲಿ, ಎಲ್ಲರೂ ಕೂಡ ಏಕಾದಶಿ ಉಪವಾಸ ಮಾಡ್ತಿದ್ರು. ಒಂದು ದಿನ ಏಕಾದಶಿ ಉಪವಾಸ ಮಾಡಬೇಕಾದ್ರೆ ದುರ್ವಾಸರು ಬರ್ತಾರೆ ದ್ವಾದಶಿಗೆ. ಇಲ್ಲ ಬಂದ್ರಿ, ಒಳ್ಳೇದಾಯ್ತು, ನೀವು ಪಾರಣಿಗೆ ಸಮಯ ಅಂತ. ಹೌದಪ್ಪ, ಪಾರಣಿ ಮಾಡಬೇಕಾದ್ರೆ ಮೊದಲು ಸ್ನಾನ ಮಾಡಬೇಕಲ್ಲ ಅಂತ ಹೇಳಿ, ನಾನು ಸ್ನಾನ ಮಾಡ್ತೀನಿ ಅಂತ ದುರ್ವಾಸರು ಸ್ನಾನಕ್ಕೆ ಹೋಗ್ತಾರೆ. ಏಕಾದಶಿ ಪಾರಣಿಯ ಸಮಯ ಮುಗಿಯುತ್ತೆ, ದುರ್ವಾಸರು ಬರೋದೇ ಇಲ್ಲ. ದುರ್ವಾಸರು ಬರಲ್ಲ, ಇವನಿಗೆ ಏಕಾದಶಿ ವ್ರತದ ಭಂಗ ಆಗತ್ತೆ. ಏನು ಮಾಡಬೇಕು ಅಂತ ಹೇಳಿ ಒಂದು ಉಪಾಯ ಮಾಡಿ ಅವನು ನೀರು ಕುಡಿತಾನೆ. ಅಶಿತಾನಶಿತ ಆಪದ್ಭ್ರೂಯತ ಅಂತ ಹೇಳಿ, ನೀರು ಕುಡಿದರೆ ಉಪವಾಸ ಮಾಡಿದಷ್ಟೇ ಪುಣ್ಯ, ಮತ್ತೆ ನೀರು ಕುಡಿದ್ರೆ ಪಾರಣಿ ಮಾಡಿದಷ್ಟೇ ಪುಣ್ಯ ಅಂತ ಶಾಸ್ತ್ರ ಇದೆ ಅಂತ ಹೇಳಿ ನೀರು ಕುಡಿದು ಬಿಡ್ತಾನೆ. ಅವನೇನು ನೀರು ಕುಡಿದ, ಆಗ ದುರ್ವಾಸರು ಬಂದರು. ಆಯ್ತು, ನಾನು ಬರೋಕ್ಕಿಂತ ಮುಂಚೆ ಕುಡಿದೆಯಾ ನೀರು, ನಾನು ಊಟ ಮಾಡಲ್ಲ, ನಿನಗೆ ಶಾಪ ಕೊಡ್ತೀನಿ ಅಂತ ಕೂತ್ಬಿಟ್ರು. ಇಲ್ಲ, ಹಂಗೆ ಮಾಡಬೇಡಿ ಅಂತ ಇವನು ಕೇಳಿದ್ರು. ಅವರು ದುರ್ವಾಸರು ಕೇಳಲ್ಲ. ದುರ್ವಾಸರು ಒಂದು ಕೃತ್ರಿಮ ಮಾಡ್ತಾರೆ. ಒಂದು ಕಾತ್ಯಾಯನಿ ಅಂತ ಒಂದು ಕೃತ್ರಿಮ ಅಂತಂದ್ರೆ ಅದು ವಿಚ್ ಕ್ರಾಫ್ಟ್ ಅಲ್ಲಿ ಅದು ಮಾಡ್ತಾರೆ. ಆ ಒಂದು ಮಾಡಿ ಇವನನ್ನು ಅಂಬರೀಷನನ್ನು ಸಂಹಾರ ಮಾಡಲಿಕ್ಕೆ ಅದೊಂದು ಕೃತ್ರಿಮ ಅವರು ಮಾಡಿಬಿಡ್ತಾರೆ. ಆಗ ಇವನು, ಅಪ್ಪ ಭಗವಂತ ಇದು ನಿನ್ನ ವ್ರತ ಅಂತ ಭಗವಂತ ಶರಣಾದಾಗ ಆ ಕೃತ್ರಿಮಕ್ಕೆ ಮತ್ತೆ ದುರ್ವಾಸರ ಹಿಂದೆ ಭಗವಂತ ಸುದರ್ಶನ ಚಕ್ರ ಬಿಡ್ತಾನೆ. ಅವರಿಬ್ಬರು ಹಿಂದೆನೂ ಬರುತ್ತೆ. ಆ ಕೃತ್ರಿಮ ಸಂಹಾರ ಮಾಡುತ್ತೆ. ಸುದರ್ಶನ ಚಕ್ರ ದುರ್ವಾಸರ ಹಿಂದೆ ಬಂದಾಗ ದುರ್ವಾಸರು ಹೋಗಿ ಕೈಲಾಸಕ್ಕೆ ಹೋಗ್ತಾರೆ. ಮೂಲ ರೂಪ ಶಿವನ ರೂಪ. ಹೋಗಿ ಕೇಳ್ತಾರೆ, ನನಗೇನು ಗೊತ್ತಿಲ್ಲಪ್ಪ ಅಂತ ಹೇಳ್ತಾನೆ. ಆ ದುರ್ವಾಸರು ಅಲ್ಲಿ ಶಿವನೂ ಹಚ್ಕೊಳ್ಳಲ್ಲ. ಚತುರ್ಮುಖನ ಹತ್ರ ಹೋಗ್ತಾರೆ. ಚತುರ್ಮುಖನೂ ಕೂಡ ನನಗೇನೂ ಮಾಡ್ಲಿಕ್ಕಾಗಲ್ಲ, ಸುದರ್ಶನ ಚಕ್ರ ನೀನು ವೈಕುಂಠದಲ್ಲಿ ಹೋಗಿ ಕೇಳಂತ. ಆಗ ದುರ್ವಾಸರು ವೈಕುಂಠಕ್ಕೆ ಹೋಗಿ ಕೇಳಿದಾಗ ಭಗವಂತನು ಕೈ ಎತ್ತಿ ಬಿಡ್ತಾನೆ. ನಾನು ಭಕ್ತರ ಪರಾಧೀನ, ಅಹಂ ಭಕ್ತ ಪರಾಧೀನು, ನಾನು ಏನೂ ಮಾಡಲ್ಲ, ನೀನು ಹೋಗಿ ಮತ್ತೆ ವಾಪಸ್ ಅಂಬರೀಷನಲ್ಲೇ ಶರಣಾಗು, ಆಗ ಸುದರ್ಶನ ಚಕ್ರ ವಾಪಸ್ ಬರುತ್ತೆ ಅಂತ. ಸುದರ್ಶನ ಚಕ್ರವನ್ನೇ ಭಗವಂತ ಅಂಬರೀಷನಿಗೆ ಕರುಣಿಸಿದ್ದ. ಅದೇ ಸುದರ್ಶನ ಚಕ್ರ ದುರ್ವಾಸರ ಹಿಂದೆ ಬಂತು. ಆಗ ಮತ್ತೆ ದುರ್ವಾಸರು ಬಂದು ಅಂಬರೀಷನಿಗೆ ಶರಣಾಗ್ತಾರೆ. ಶರಣಾದಾಗ ಆಯ್ತು ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ ಅಭಿವ್ಯಕ್ತಿ ಅಂಬರೀಷನ ಕಥೆ ಮೇಲೆ ಬರಬೇಕು. ದುರ್ವಾಸರು ಅಂಬರೀಷನಿಗಿಂತ ದೊಡ್ಡವರು ಯೋಗ್ಯತೆಯಲ್ಲಿ. ಅವರು ಹೀಗೆ ಮಾಡಲ್ಲ. ಏನೋ ಒಂದು ಅಂಬರೀಷನ ಒಂದು ಕಥೆ ಜನರಿಗೆ ಮುಟ್ಲಿ. ನಾವು ಹೇಗೆ ಚಿಕ್ಕ ಮಕ್ಕಳು ನಮ್ಗೆ ಗೊತ್ತಿದ್ರು ಚಿಕ್ಕ ಮಕ್ಕಳಿಗೆ ನೀನು ಶಬಾಷ್ ಅಂತ ಹೇಳ್ತೀವಲ್ಲ, ಹಾಗೆ ಅಂಬರೀಷನಿಗೆ ಕೂಡ ಅವನಿಗೆ ಒಂದು ಕೀರ್ತಿ ಪತಾಕೆ ಆಗಲಿ ಅಂತ ಹೇಳಿ
ಅಂಬರೀಷನನ್ನು ಕ್ಷಮಿಸಿದರು. ಆಗ ದ್ವಾದಶಿಯ ಪಾರಣಿ ಮುಗಿಸಿ ಅವರು ಅಂಬರೀಷನನ್ನು ಹರಿಸಿ ಹೋದರು ಅಂತ ಹೇಳ್ತಾ ಇವತ್ತಿನ ಈ ಭಾಗವತದ ಅನುಸಂಧಾನ ಭಾಗವತ ಪ್ರತಿಪಾದ್ಯನಾದ ನಾರಾಯಣನಲ್ಲಿ ಸಮರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವತ ಚಿಂತನೆ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣೋ ತೃಪ್ತಿಕರಃ ಸದಾ ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್ ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತ ದಿವಾಕರ ಜಯತ್ಯಮಿತಿ ಸುಜ್ಞಾನ ಸುಖಶಕ್ತಿ ಪಯೋನಿಧಿ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಗೋವಿಂದ ರಾಜಾಧಿರಾಜ